साम्राज्यं रामभक्ति साम्राज्यं रामभक्ति साम्राज्यं रामभक्ति साम्राज्यं रामभक्ति साम्राज्यं मे मानवुला काबेनो मनसा रामभक्ति साम्राज्यं मे मानवुला काबेनो मनसा रामभक्ति अमानवुला अमानवुला संदर्शनम् अमानवुला संदर्शनम् अत्यन्ता ब्रह्मानन्दमे अत्यन्ता ब्रह्मानन्दमे रामभक्ति साम्राज्यं मे मानवुला काबेनो मनसा रामभक्ति साम्राज्यं रामभक्ति इलागनि विवरिंपलेनु इलागनि विवरिंपलेनु जालास्वानुभव वेद्य मे मनसा इलागनि विवरिंपलेनु जालास्वानुभव वेद्य मे मनसा जालास्वानुभव वेद्य मे मनसा लीला सृष्टि लीला सृष्टि जगत्रयमने लीला सृष्टि जगत्रयमने कोलाहल त्यागराजविनुतुडो कोलाहल त्यागराजविनुतुडो रामभक्ति साम्राज्यं रामभक्ति साम्राज्यं मे मानवुला काबेनो मनसा रामभक्ति 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 साम्राज्यं आनन्दमानन्दकरं प्रसन्नं ज्ञानस्वरूपं निजबोधयुक्तं योगीन्द्रमीड्यं भवरोगवैद्यं श्रीमद्गुरुं नित्यमहं नमामि देवकी परमानन्दं कृष्णं वन्दे जगद्गुरुं सर्वोपनिषदो गावः दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत् ಸೃಷ್ಟಿಮೂಲದಲ್ಲಿ ಜ್ಯೋತಿರ್ಮಯವಾಗಿ ಬೆಳಗುವ ಪರಂಜ್ಯೋತಿ ರೂಪವಾದ ಮೂಲ ಗುರುತತ್ವಕ್ಕೆ ನಮೋ ನಮಃ. ಹೃದಯ ಭೂಮಿಯಲ್ಲಿ
ಆರಾಧ್ಯ ಮೂರ್ತಿಗಳಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ ಮುಂದುವರಿಕೆ. ಶ್ರೀಕೃಷ್ಣ ಪ್ರಭು ತನ್ನ ಸ್ವರೂಪವನ್ನು ಸಮಯೋಚಿತವಾಗಿ ಅರ್ಜುನನಿಗೆ ಮನದಟ್ಟು ಮಾಡ್ತಾ ಇರುವ ಸಂದರ್ಭ 9ನೇ ಅಧ್ಯಾಯದ 8ನೇ ಶ್ಲೋಕದಿಂದ ಮುಂದುವರಿದ ಭಾಗ. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇಃ ವಶಾತ್. ಯಾವ ತ್ರಿಗುಣಾತ್ಮಕವಾದ ಪ್ರಕೃತಿ ಇದೆಯೋ ಅದನ್ನು ಅವಲಂಬಿಸಿ ಜೀವಕೋಟಿಗಳನ್ನು ಮತ್ತೆ ಮತ್ತೆ ನಾನು ಸೃಷ್ಟಿ ಮಾಡ್ತಾ ಇದ್ದೇನೆ. ಅಷ್ಟು ಆ ಒಂದು ಮಾತಿನ ಒಂದು ಆಶಯ. ಸ್ವಾಂ ನನ್ನ ಪ್ರಕೃತಿಯನ್ನು ಅಂದರೆ ತ್ರಿಗುಣಾತ್ಮಕವಾದಂತಹ ಪ್ರಕೃತಿಯನ್ನು ಮಾಯಾನೋ ಪದದಿಂದ ಕರೆಯಲ್ಪಡ್ತಾ ಇರುವಂತಹ ಒಂದು ಪ್ರಕೃತಿಯನ್ನು ಅವಷ್ಟಭ್ಯ ಆಶ್ರಯಿಸಿ ಅವಲಂಬಿಸಿ ಪುನಃ ಪುನಃ ಮತ್ತೆ ಮತ್ತೆ ಪ್ರಕೃತೇಃ ವಶಾತ್ ಅವಶಂ ಈ ಪ್ರಕೃತಿಯ ಕಾರಣದಿಂದ ಪರವಶವಾಗಿರುವಂತಹ ಪರಾಧೀನವಾಗಿರುವಂತಹ ಇಮಂ ಈ ಕೃತ್ಸ್ನಂ ಭೂತಗ್ರಾಮಂ ಸಮಗ್ರ ಜೀವ ಸಮೂಹವನ್ನು ಜೀವಕೋಟಿಗಳನ್ನು ವಿಸೃಜಾಮಿ ಸೃಷ್ಟಿಸುತ್ತೇನೆ. ಇದು ನೇರವಾದ ಅರ್ಥ. ಜೀವಕೋಟಿಗಳ ಪರಿಸ್ಥಿತಿ ಏನು ಹೇಗಿದೆ ಅಂತ ಕೇಳಿದ್ರೆ ಪ್ರಕೃತೇಃ ವಶಾತ್ ಅವಶಂ ಭೂತಗ್ರಾಮಂ ಅಂತ ಅಲ್ಲಿಗನ್ವಯ. ಪ್ರಕೃತಿಯ ಕಾರಣದಿಂದ ಪರವಶವಾಗಿರುವಂಥ ಜೀವಕೋಟಿಗಳು ಅಂತ. ಅಂದರೆ ಈ ತ್ರಿಗುಣಮಯವಾದ ಪ್ರಪಂಚಕ್ಕೆ ಇಳಿದು ಬಂದು ಇಲ್ಲಿ ನಾನಾ ರೀತಿಯಾದ ಸುಖ ದುಃಖಗಳನ್ನು ಅನುಭವಿಸ್ಕೋತಾ ಹೊಸ ಹೊಸ ಪುಣ್ಯ ಪಾಪಗಳನ್ನು ಮಾಡಿಕೊಂಡು ಹೊಸ ಹೊಸ ಜನ್ಮಗಳಿಗೆ ತಾವೇ ದಾರಿ ಮಾಡಿಕೊಳ್ತಾ ಇವೆ. ಆ ನೇರದಲ್ಲಿ ಅವುಗಳೆಲ್ಲ ಪರವಶಗಳು, ಅಂದರೆ ತಮ್ಮ ಅಧೀನದಲ್ಲಿ ತಾವಿಲ್ಲ. ಯಾರ ಅಧೀನದಲ್ಲಿದೆ ಅಂದರೆ ಕರ್ಮದ ಅಧೀನದಲ್ಲಿದೆ. ಕರ್ಮ ಯಾವುದ್ರಲ್ಲಿ ಅಧೀನದಲ್ಲಿದೆ ಅಂದರೆ ಭಗವಂತನ ಸೃಷ್ಟಿಯ ನೀತಿ ಅದು. ನೀನು ಏನು ಮಾಡ್ತೀಯೋ ಅದನ್ನು ನೀನು ಅನುಭವಿಸ್ಬೇಕಪ್ಪ ಅಂತ ಭಗವಂತನ ನೀತಿ ಅದು. ಆ ನೀತಿಯಂತೆ ಅವನು ಸುಖ ದುಃಖಗಳನ್ನು ಸೃಷ್ಟಿಯಲ್ಲಿ ಕೊಡ್ತಾ ಇದ್ದಾನೆ. ಆದರೆ ಅವನ ನೀತಿ ಏನು ಅಂತ ಅರ್ಥ ಮಾಡ್ಕೊಳ್ಳದೇ ಇರುವಂಥ ಜೀವಕೋಟಿಗಳು ಇಳಿದು ಬಂದು ವಿಶೇಷವಾಗಿ ಮಾನವರು ನಾನಾ ರೀತಿಯಾದ ಅಪರಾಧಗಳನ್ನು ಮಾಡಿಕೊಳ್ತಾರೆ. ಸುಖದ ತೀವ್ರವಾದ ಅಪೇಕ್ಷೆಯಿಂದ ನಿಜವಾದ ಸುಖ ಎಲ್ಲಿ ಸಿಗುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ದೇನೆ ಎಲ್ಲೆಲ್ಲೋ ಹುಡುಕ್ತಾ ಕೊನೆಗೆ ಅದಕ್ಕಾಗಿ ಎಲ್ಲ ರೀತಿಯಾದ ದ್ರೋಹವನ್ನು ಮಾಡ್ತಾರೆ. ಪರಿಣಾಮವಾಗಿ ಅನೇಕ ಪಾಪಗಳು ಸಂಗ್ರಹ ಆಗುತ್ತೆ. ಅಲ್ಲದೇ ಎಷ್ಟೋ ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ಆ ಸುಖ ಬೇಕು ಈ ಸುಖ ಬೇಕು ಅಂತ ವಿಶೇಷವಾದ ಹಂಬಲದಿಂದ ಮಾಡಿರ್ತಾರೆ. ಅದರ ಪರಿಣಾಮವಾಗಿ ಪುಣ್ಯ ಸಂಗ್ರಹ ಆಗುತ್ತೆ. ಪುಣ್ಯ ಸಂಗ್ರಹ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ಬೋದು. ಅಲ್ಲಿ ಅನುಭವಿಸುವೆಲ್ಲ ಸುಖವನ್ನು ಅನುಭವಿಸಿದ ಮೇಲೆ ಉಳಿದ ಅಲ್ಪ ಸ್ವಲ್ಪ ಸುಖದ ಅನುಭವಕ್ಕಾಗಿ ಭೂಮಿಯಲ್ಲಿ ಜನ್ಮ ಎತ್ತುವಂಥದ್ದು ಬಂದೇ ಬರುತ್ತೆ. ಹಾಗೆ ಯಾವುದೋ ಬಗೆಬಗೆಯಾದ ಪಾಪಗಳನ್ನು ಮಾಡಿದ್ರೆ ಆ ಪಾಪದ ಅನುಭವಕ್ಕಾಗಿ ನರಕಕ್ಕೆ ಹೋಗಿ ಅಲ್ಲಿ ಭೀಕರವಾದ ದುಃಖವನ್ನು ಅನುಭವಿಸಿ ಅವಶಿಷ್ಟವಾದ ಅಲ್ಪ ಸ್ವಲ್ಪ ಪಾಪಗಳನ್ನು ಅನುಭವಿಸೋದಕ್ಕೋಸ್ಕರವಾಗಿ ಈ ಭೂಮಿಯಲ್ಲಿ ಜನ್ಮ ಎತ್ತುವಂಥದ್ದುಂಟು. ಅಂದರೆ ಜೀವಕೋಟಿಗಳು ಪರವಶ ಅಂತ ಅರ್ಥ. ಅವು ಸ್ವತಂತ್ರ ಅಲ್ಲ ಅಂತ. ಸ್ವತಂತ್ರ ಅನ್ನೋ ಪದವನ್ನು ಶ್ರೀರಂಗ ಮಹಾರಾಜರುಗಳು ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾಯಿದ್ರು.
ಸ್ವ ಅಂದರೆ ತಾನು ಅಂತ ಅರ್ಥ. ತಾನು ಅಂದರೆ ಯಾರು? ಮೂಲತಃ ಶರೀರವೇ ಅಲ್ಲ, ಇಂದ್ರಿಯಗಳೇ ಅಲ್ಲ, ಮನಸ್ಸು ಬುದ್ಧಿಗಳೇ ಅಂದರೆ ಖಂಡಿತ ಅಲ್ಲ. ಅದೆಲ್ಲದರ ಹಿಂದ್ಗಡೆ ಬೆಳಗ್ತಾ ಇರುವಂತಹ ಆತ್ಮ ಎಂಬುದಾಗಿ ಕರೆಯಲ್ಪಡುವಂತಹ ವಸ್ತು ಏನಿದೆಯೋ ಅದು ಸ್ವ ಎಂಬ ಪದದಿಂದ ಕರೆಯಲ್ಪಡ್ತಾ ಇರುವ ವಸ್ತು. ಅದರ ತಂತ್ರ ಅಂದರೆ, ತಂತ್ರ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ. ತಂತ್ರಂ ಪ್ರಧಾನೇ ಸಿದ್ಧಾಂತೆ, ಅಮರಕೋಶ. ತಂತ್ರ ಶಬ್ದಕ್ಕೆ ಒಂದು ಅರ್ಥ ಪ್ರಧಾನ ಅಂತ, ಇನ್ನೊಂದು ಸಿದ್ಧಾಂತ ಅಂತ. ಇಲ್ಲಿ ಪ್ರಧಾನ ಅಂತ ಅರ್ಥ ಇಟ್ಕೊಂಡ್ರೆ, ಸ್ವತಂತ್ರ ಅಂದರೆ ತಾನೇ ಪ್ರಧಾನವಾಗಿದ್ದು ಬದುಕ್ತಾ ಇರೋದಾದರೆ ಸ್ವತಂತ್ರ ಎಂಬುದಾಗಿ ಕರೆಯಲ್ಪಡುತ್ತೆ. ತಾನೇ ಅನ್ನೋದಕ್ಕೆ ಯಾರು? ಬುದ್ಧಿ, ಮನಸ್ಸಲ್ಲ, ಶರೀರ ಅಲ್ಲ, ಒಳಗಡೆ ಬೆಳಗ್ತಾ ಇರುವಂಥ ಚೈತನ್ಯ ಅದೇ ಪ್ರಧಾನವಾಗಿದ್ದು ಅಂದರೆ ಅದರ ಸಂಕಲ್ಪ ಏನಿದೆಯೋ ಹಾಗೆ ಜೀವನ ಮಾಡ್ತಾ ಇರೋದಾದರೆ ಅದಕ್ಕೆ ಸ್ವತಂತ್ರ. ಪರಮಾತ್ಮನ ತಂತ್ರ, ಪರಮಾತ್ಮನ ಪ್ರಾಧಾನ್ಯ, ಅವನ ಸಂಕಲ್ಪ ಘಟಿಸ್ತಾ ಇರುವಂತಹ ಒಂದು ಸನ್ನಿವೇಶ ಇದೆ. ಹಾಗಿದ್ದರೆ ಅದಕ್ಕೆ ಸ್ವತಂತ್ರ ಎಂಬುದಾಗಿ ಕರೀಬೇಕು. ಈ ದೃಷ್ಟಿಯಿಂದ ಭಾವಿಸಿದಾಗ ನಾವಿವತ್ತು ಸ್ವತಂತ್ರ ಉತ್ತರ ಕಾಲದಲ್ಲಿ ಹುಟ್ಟಿರುವಂತಹ ಸ್ವತಂತ್ರ ಭಾರತದ ಮಹಾಪ್ರಜೆಗಳು ಅಂತ ಸಂತೋಷ ಪಟ್ಕೋತಾ ಇರ್ತೀವಿ. ಭಾರತದ ಪ್ರಜೆಗಳು ಹಾಗೆ ಸಂತೋಷ ಪಡ್ತಾರೆ. ದೇಶ ಪರಾಧೀನವಾಗಿತ್ತು, ಸ್ವಾಧೀನವನ್ನು ಪಡ್ಕೊಳ್ತು, ಸ್ವಾತಂತ್ರ್ಯ ಪಡೀತು. ಆದ್ದರಿಂದ ನಾವು ಸ್ವತಂತ್ರ ಭಾರತದ ಸತ್ಪ್ರಜೆಗಳು, ನಾವೆಲ್ಲ ಸ್ವತಂತ್ರರು ಎಂಬುದಾಗಿ. ಆದರೆ ನಿಜವಾಗಿ ಆ ಪದ ಏನು ಹೇಳುತ್ತೆ? ಅದು ನಾವು ಭಾರತರಾಗಿ ನಿಜವಾದ ಸ್ವಾತಂತ್ರ್ಯವನ್ನು ಹೇಗೆ ಅನುಭವಿಸಬೇಕು, ಯಾವಾಗ ಸ್ವಾತಂತ್ರ್ಯ ಬರುತ್ತೆ ಅಂತ ಕೇಳಿದರೆ, ಕರ್ಮಕ್ಕೆ ಅಧೀನವಾಗಿದ್ದಾಗ ಸ್ವಾತಂತ್ರ್ಯ ಬರಲ್ಲ. ಯಾವುದೋ ಕಾಲದಲ್ಲಿ ಪರದೇಶಿಗಳ ಅಧೀನವಾಗಿದ್ದು ಸ್ವಾತಂತ್ರ್ಯ ಕಳ್ಕೊಂಡಿದ್ವಿ. ಆಗಲೂ ಕರ್ಮಕ್ಕೆ ಒಳಪಟ್ಟೇ ಬದುಕ್ತಾ ಇದ್ದಿದ್ದು. ಅವರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೊರಟು ಹೋದ್ರು ಅಂತ ಆದ ಮಾತ್ರಕ್ಕೆ ನಾವು ನಿಜವಾಗ್ಲೂ ಕೂಡ ಸ್ವತಂತ್ರರೇ ಅಂದರೆ ಅಲ್ಲ. ಕರ್ಮ ಪರಾಧೀನರು ನಾವು. ಕರ್ಮ ಎಳೆದಾಡ್ತಾ ಇದೆ, ಅದೊಂದು ಸೆರೆಮನಿಯಲ್ಲಿ ನಮ್ಮನ್ನು ಇಟ್ಟಿದೆ. ನೀನು ಹೀಗೇ ಬದುಕಬೇಕು ಅಂತ ಅದು ಹೇಳ್ಕೊಡ್ತಾ ಇದೆ. ಹಾಗೇ ನಾವು ಬದುಕ್ತಾ ಇರೋದು ಹೊರತು ನಮ್ಮ ಇಚ್ಛೆ ಬಂದಂತೆಲ್ಲ ಬದುಕೋಕ್ಕಾಗಲ್ಲ. ನಾನು 6 ಅಡಿ ಎತ್ತರ ಆಗಬೇಕು ಅಂದರೆ 4 ಅಡಿ ಎತ್ತರದ ವ್ಯಕ್ತಿ 6 ಅಡಿ ಆಗೋಕ್ಕಾಗಲ್ಲ. ನಾನು ಇಂಥ ವಿದ್ಯೆಯನ್ನು ಅಧ್ಯಯನ ಮಾಡಬೇಕು ಅಂದರೆ ಅಧ್ಯಯನ ಮಾಡೋಕ್ಕಾಗದೆ ಹೋಗ್ಬೋದು. ಇಷ್ಟು ಶ್ರೀಮಂತನಾಗಬೇಕು ಅಂದರೆ ಆಗದೆ ಹೋಗ್ಬೋದು. ಇಂಥ ಕಡೆ ಹುಟ್ಟಬೇಕಾಗಿತ್ತು ಅಂತ ಯೋಚನೆ ಮಾಡಿದ್ರೆ ಹುಟ್ಟೋಕೆ ಆಗಲ್ಲ. ಯಾಕಾಗಲ್ಲ ಅಂದರೆ ನನ್ನ ಕರ್ಮ ಎಳ್ಕೊಂಡು ಕರ್ಕೊಂಡು ಹೋಗುತ್ತೆ ಎಲ್ಲೋ ಒಂದು ಕಡೆಗೆ, ಎಲ್ಲೋ ಒಂದು ಕಡೆ ಹುಟ್ಟಿಸುತ್ತೆ. ಅದು ಯಾವುದೋ ವಿದ್ಯೆಯನ್ನು ಕಲಿಸುತ್ತೆ, ಏನೋ ಸಿರಿವಂತಿಕೆಯನ್ನು ಕೊಡುತ್ತೆ, ಯಾವುದೋ ರೀತಿಯಾದ ನಡೆನುಡಿಗಳನ್ನೆಲ್ಲ ಕೊಟ್ಬಿಡುತ್ತೆ. ಅಂದರೆ ಕರ್ಮ ಹೇಳದಂತೆ ನಮ್ಮ ಜೀವನ ಹೋಗ್ತಾ ಇರೋದು ಹೊರತು ಸ್ವಾತಂತ್ರ್ಯ ಎಲ್ಲಿದೆ ಇಲ್ಲಿ? ಖಂಡಿತವಾಗಿಯೂ ಸ್ವಾತಂತ್ರ್ಯ ಇಲ್ಲ. ಇದು ಪಾರತಂತ್ರ್ಯವೇ, ಪರಾಧೀನತೆಯೇ. ಸ್ವಾತಂತ್ರ್ಯ ಅಂದರೆ ತನ್ನ ಧರ್ಮವನ್ನು ತಾನು ಉಳಿಸ್ಕೊಂಡು ಬೆಳೆಸ್ಕೊಳ್ಳೋದಕ್ಕೆ ಬೇಕಾಗುವಂತಹ ಪರಿಪೂರ್ಣವಾದ ಅನುಕೂಲತೆ ಯಾವುದು ಇರಬೇಕು ಅದು ಇದೆ ಅಂತಾದರೆ ಅದು ನಿಜವಾದ ಸ್ವಾತಂತ್ರ್ಯ. ಹಾಗಲ್ಲ ಅಂತಾದರೆ ಅದಕ್ಕೆ ಪಾರತಂತ್ರ್ಯ ಎಂಬುದಾಗಿಯೇ ಕರಿಬೇಕು ಎಂಬುದಾಗಿ ಜ್ಞಾಪಿಸ್ತಾ ಇದ್ರು. ಅದರಿಂದ ಜೀವಕೋಟಿಗಳೆಲ್ಲ ಲೌಕಿಕವಾದ ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ನಾವು ಸ್ವತಂತ್ರರು ಎಂಬುದಾಗಿ ಏನೇ ಘೋಷಣೆ ಮಾಡಿದ್ರೂ ಸಹ ಕರ್ಮದ ದೃಷ್ಟಿಯಿಂದ ಯೋಚನೆ ಮಾಡುವಾಗ ಪ್ರತಿಯೊಬ್ಬರೂ ಪರತಂತ್ರರೇ, ಪರಾಧೀನರೇ. ಈ ಪರಾಧೀನತೆಯನ್ನು ಯಾತಕ್ಕೋಸ್ಕರ ಹೊಂದಿರೋದು ಅಂತ ಕೇಳಿದರೆ ಪ್ರಕೃತೇ ವಶಾತ್, ಪ್ರಕೃತಿಯ ಕಾರಣದಿಂದ ಅಂತ. ಪ್ರಕೃತಿಯ ಕಾರಣ ಅಂದ್ರೇನು? ಪ್ರಕೃತಿ ಅನ್ನೋದು ಏನದು? ತ್ರಿಗುಣಮಯವಾದ ಒಂದು ಪದಾರ್ಥ. ಅದು ಸತ್ವರಜಸ್ತಮೋಮಯವಾದಂಥ ಒಂದು ಪದಾರ್ಥ. ಅದು ಭಗವಂತನ ಶಕ್ತಿಗಳು. ಒಂದು ನೇರದಲ್ಲಿ ಭಗವಂತನ ಸಾನ್ನಿಧ್ಯ ಇದ್ದಾಗ ಅವುಗಳಿಗೆ ಆ ಭಗವಂತನ ಚೈತನ್ಯ ಬಂದು ಅವುಗಳು ನಾನಾ ರೀತಿಯಾದ ವ್ಯವಹಾರವನ್ನು ಮಾಡುತ್ತವೆ. ಆ ವ್ಯವಹಾರನ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಒಂದೊಂದು ಜೀವಕ್ಕೂ ಇರುತ್ತೆ. ಅಲ್ಲಿ ಬಂಧನಕ್ಕೆ ಒಳಗಾಗ್ತಾನೆ. ಯಾತಕ್ಕೆ ಬಂಧಕ್ಕೆ ಒಳಗಾಗ್ತಾನೆ ಅಂತ ಕೇಳಿದರೆ ಅದರಲ್ಲಿ ಈ ತ್ರಿಗುಣಗಳ ಸ್ವಭಾವವನ್ನು ಹೇಳುವಾಗ ಅದು ಸುಖ ದುಃಖ ಮೋಹಾತ್ಮಕವಾದದ್ದು ಎಂಬುದಾಗಿ ಸಾಂಖ್ಯಯೋಗ ದರ್ಶನಗಳು ನಿರೂಪಣೆ ಮಾಡುತ್ತವೆ. ಪ್ರಕೃತಿಯ ವಿಚಾರವನ್ನು ಪ್ರಧಾನವಾಗಿ ನಿರೂಪಣೆ ಮಾಡೋದೇ ಸಾಂಖ್ಯಯೋಗ ಶಾಸ್ತ್ರಗಳು. ಅದರಿಂದ ಅವುಗಳು ಹೇಳುವಂಥ ವಿಚಾರವನ್ನು
ಮಾನ್ಯ ಮಾಡಿಕೊಳ್ಬೇಕಾದದ್ದು ಇತರ ಶಾಸ್ತ್ರಕಾರರ ಕರ್ತವ್ಯ. ಯಾವುದೋ ಸಂದರ್ಭದಲ್ಲಿ ತಮ್ಮ ಪ್ರಧಾನವಾದ ಸಿದ್ಧಾಂತವನ್ನು ನಿರೂಪಣೆ ಮಾಡೋದಕ್ಕೆ ತೊಡಕು ಬರುತ್ತೆ ಅಂತಂದಾಗ ಕೆಲವು ಪರಿಷ್ಕಾರಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ವೇದಾಂತದ ವಿಚಾರವನ್ನೇ ನಿರೂಪಣೆ ಮಾಡೋಕ್ಕೆ ಹೊರಟಾಗಲೂ ಸಹ ದೈಹಿಕವಾದ ಆರೋಗ್ಯನೂ ವಿಷಯ ಬಂದಾಗ ವಾತಪಿತ್ತ ಶ್ಲೇಷ್ಮಗಳ ಆಯುರ್ವೇದ ವಿಚಾರವನ್ನು ತಗೋಬೇಕಾಗತ್ತೆ. ಅದರ ಹಿನ್ನೆಲೆಯನ್ನು ಇಟ್ಕೊಂಡೇ ಮುಂದಕ್ಕೆ ಚಿಂತನೆ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಹಾಗೆ ಪ್ರಧಾನವಾಗಿ ಈ ಸಾಂಖ್ಯಯೋಗ ಶಾಸ್ತ್ರಗಳು ಸತ್ವರಜಸ್ ತಮಸ್ಸಿನ ಬಗ್ಗೆ ಏನನ್ನು ಹೇಳುತ್ತವೆ ಅಂತ ಕೇಳಿದರೆ, ತುಂಬ ಪ್ರಧಾನವಾಗಿ ಅದು ಸುಖ ದುಃಖ ಮೋಹಾತ್ಮಕವಾದವುಗಳು ಎಂಬುದಾಗಿ ಹೇಳುತ್ತಾರೆ. ಅಂದರೆ ಸುಖ ಸತ್ವಗುಣದಿಂದ ಬರುತ್ತೆ, ರಜೋಗುಣದಿಂದ ದುಃಖ ಬರುತ್ತೆ, ತಮೋಗುಣದಿಂದ ಮೋಹ ಹುಟ್ಟುತ್ತೆ ಅಂತ. ಈ ಸುಖ ದುಃಖ ಮೋಹಗಳು ಮೂರೂ ಜೀವಕೋಟಿಯನ್ನು ಕರ್ಮ ಬಂಧನಕ್ಕೆ ಒಳಪಡಿಸ್ತಾ ಇದೆ. ನಮ್ಮ ಮೈ ಈ ತ್ರಿಗುಣಮಯವಾದದ್ದಾಗಿದೆ, ಸತ್ವರಜಸ್ ತಮಸ್ಸಿನಿಂದ ರೂಪಿತವಾಗಿದೆ. ಸುತ್ತಮುತ್ತಲಲ್ಲಿರುವಂಥ ಎಲ್ಲ ವಸ್ತುಗಳು ತ್ರಿಗುಣಮಯವಾಗಿದೆ. ಕಾಲ ದೇಶ ಎಲ್ಲ ತ್ರಿಗುಣಮಯವಾಗಿದೆ. ತ್ರಿಗುಣವಲ್ಲದದ್ದು ಏನೊಂದೂ ಇಲ್ಲ. ಅಂಥ ಕ್ಷೇತ್ರಕ್ಕೆ ನಾವು ಇಳಿದು ಬಂದಿದ್ದೀವಿ. ಹೀಗೆ ಇಳಿದು ಬಂದಾಗ ಈ ಮೂರು ಗುಣಗಳ ಸ್ವಭಾವವೇನು ಅಂತ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬದುಕು ಸಾಗಿಸೋದಾದರೆ ಇಲ್ಲಿ ಬಂಧನಕ್ಕೆ ಒಳಗಾಗದೇ ಇರುವಂತೆ ಪಾರಾಗಬಹುದು. ಆದರೆ ಈ ತ್ರಿಗುಣಗಳ ಬಗ್ಗೆ ಪರಿಚಯ ಇಲ್ಲ ಅಂತಾದಾಗ ಪ್ರತಿಯೊಂದು ಜೀವು ಒಂದು ಸುಳಿಗೆ ಸಿಕ್ಕಾಕ್ಕೊಂಡು ಹಾಗಾಗುತ್ತೆ. ಪ್ರವಾಹ ಹೋಗ್ತಾ ಇರುವಾಗ ಏನಾದ್ರು ಅಕಸ್ಮಾತ್ ನೀರಿನ ಒಂದು ಪ್ರವಾಹದ ಬಗ್ಗೆ ಪರಿಚಯ ಇಲ್ಲದೇ ಸುಳಿಗಿರೋ ಜಾಗದಲ್ಲಿ ಒಬ್ಬ ವ್ಯಕ್ತಿ ಇಳಿದುಬಿಟ್ರೆ ಏನಾಗ್ತಾನೆ ಅಂದರೆ ಪರಾಧೀನಾಗ್ಬಿಡ್ತಾನೆ. ಮುಂದಿನ ಕ್ಷಣಕ್ಕೆ ಸುಳಿ ಗಿರಿಗಿರಿನೇ ಸುತ್ತಿಸಿ ಆಳಕ್ಕೆ ಕರ್ಕೊಂಡು ಹೊರಟೋಗ್ಬಿಡುತ್ತೆ, ಮೇಲಕ್ಕೆ ಹತ್ತಕ್ಕೆ ಬಿಟ್ಕೊಡಲ್ಲ, ಮುಗಿದೋಯ್ತು ಕಥೆ ಅನ್ನೋ ರೀತಿಯಲ್ಲಿ ಮಾಡಿಸುತ್ತೆ. ಹಾಗೆ ಈ ಸುಳಿಯಲ್ಲಿ ಸಿಕ್ಕಿಬಿಡ್ತಾನೆ. ಈ ಸುಳಿಯಲ್ಲಿ ಸಿಕ್ಕದೇ ಇರುವಂತೆಯೂ ಬದುಕೋಕ್ಕಾಗತ್ತೆ. ಒಬ್ಬ ಜ್ಞಾನಿ ಆದರೆ ಸಿಗಾಕ್ಕೊಳ್ಳದೇ ಇರುವಂತೆ ಬದುಕೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತ ಕೇಳಿದ್ರೆ ತ್ರಿಗುಣಾತೀತವಾದ ಪರತತ್ವವನ್ನು ಅವಲಂಬಿಸಿ ನಿಂತ್ಕೋತಾನೆ ಅವನು, ಕೂಟಸ್ಥನಾಗಿರ್ತಾನೆ ಅವನು. ಆದ್ದರಿಂದ ಇದಕ್ಕೆ ವಶನಾಗಲ್ಲ. ಯಾರೋ ಒಬ್ಬ ವ್ಯಕ್ತಿ ನೀರಿನಲ್ಲಿ ಪ್ರವಾಹಕ್ಕೆ ಸಿಕ್ಕಿದ್ದಾನೆ ಅಂತಂದಾಗ ಕೊಚ್ಕೊಂಡು ಹೋಗ್ತಾ ಇರ್ತಾನೆ, ಅವನು ಪರಾಧೀನಾಗಿರ್ತಾನೆ. ಅದೇ ಯಾವುದೋ ಕಾರಣಕ್ಕೆ ಅವನೊಂದು ದೋಣಿ ಸಿಕ್ತವನಿಗೆ, ಯಾರೋ ಮೇಲಕ್ಕೆತ್ತೋರು ಸಿಕ್ಕಿದ್ರು, ದಂಡೆಗೆ ಬಂದ್ಬಿಟ್ಟ ಅಂತಂದರೆ ಅವನು ಪರಾಧೀನ ಅಲ್ಲ, ಸ್ವಾಧೀನ. ಹಾಗೆ ತ್ರಿಗುಣ ಪ್ರಪಂಚವನ್ನು ಮೀರಿ ತ್ರಿಗುಣಾತೀತವಾದ ಪರತತ್ವವನ್ನು ಅನುಭವಿಸುವಂತಹ ವ್ಯಕ್ತಿ ಯಾರಿದಾನೋ ಅಂಥವನು ತ್ರಿಗುಣಗಳ ಮಧ್ಯದಲ್ಲಿದ್ದರೂ ಸಹ ತ್ರಿಗುಣಗಳ ಪಾಶಕ್ಕೆ ಸಿಕ್ಕೋಲ್ಲ. ಅವನು ನಿಜವಾದ ಸ್ವತಂತ್ರನಾದ ವ್ಯಕ್ತಿ. ಉಳಿದವರೆಲ್ಲರೂ ಕೂಡ ಈ ತ್ರಿಗುಣಗಳ ಪಾಶಕ್ಕೆ ಸಿಗ್ತಾರೆ. ಸತ್ತು ಸುಖವನ್ನು ಉಂಟು ಮಾಡುತ್ತದೆ ಅಂತಂದರೆ ಯಾವುದೋ ಒಂದು ಸಾತ್ವಿಕವಾದಂತಹ ವಸ್ತುವನ್ನು ಬಳಸ್ತೀನಿ ನಾನು ಸಾತ್ವಿಕನಾಗಿದ್ದೀನಿ ಅಂತಂದಾಗ ನನಗೆ ಸುಖದ ಮೇಲೆ ಅಂಟು ಬೆಳೆಯುತ್ತೆ. ನನಗೆ ಸುಖ ಯಾವಾಗಲೂ ಇರಲಿ ಅಂತ ಅಪೇಕ್ಷೆ ಪಡುತ್ತೆ. ಅದೊಂದು ಅಂಟದು. ಆ ಅಂಟು ಮುಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗುತ್ತೆ. ನಾನು ಮುಂದಿನ ಜನ್ಮದಲ್ಲೂ ಸಹ ಇದೇ ರೀತಿಯಲ್ಲಿ ನಾನಾ ರೀತಿಯಾದ ಸಾತ್ವಿಕವಾದ ವಸ್ತುಗಳನ್ನು ಪಡೆದು ಅದು ಏನು ಸುಖ ಕೊಡುತ್ತೋ ಆ ಸುಖವನ್ನು ಅನುಭವಿಸ್ಕೊಂಡಿರ್ತೇನೆ ಅಂತ ಚಿಂತನೆ ಮಾಡುವಂತೆ ಮಾಡಿಕೊಟ್ಬಿಡುತ್ತೆ. ರಜಸ್ಸು ಅದು ಇನ್ನೊಂದು ತರಹ ಅಂಟು. ಅದು ಬೇಕು ಇದು ಬೇಕು ಅನ್ನೋ ರೀತಿಯಾದಂಥ ನಡೆಯಿಂದ ಕೂಡಿರುವಂಥದ್ದು. ರಜೋ ರಾಗಾತ್ಮಕಂ ವಿಧಿ. ಅದೂ ಸಹ ಏನು ಮಾಡುತ್ತೆ ಅಂತ ಕೇಳಿದ್ರೆ ನಾನಾ ದುಃಖವನ್ನು ತಂದೊಡ್ಡುತ್ತೆ. ಯಾಕೆ ದುಃಖವನ್ನು ತಂದೊಡ್ಡುತ್ತೆ ಅಂದರೆ ಇದಕ್ಕೆ ಅಂಟ್ಕೊಳ್ಳುವಂತೆ ಮಾಡುತ್ತೆ. ಆದರೆ ಅದನ್ನು ಆ ಅಂಟನ್ನು ಉಳಿಸ್ಕೊಳ್ಳೋಕೆ ಬೇಕಾಗುವಂತೆ ಪ್ರಯತ್ನ ಪಡೋಕ್ಕೆ ಗೊತ್ತಾಗೋಲ್ಲ. ಕಳಚ್ಕೋತಾನೆ, ಆಗ ದುಃಖ ಶುರುವಾಗುತ್ತೆ. ಅಯ್ಯೋ ನಾನು ಹೊರಟೋಯ್ತು, ಕಳಚ್ಕೊಂಬಿಟ್ಟೆ ಅಂತ ಹೇಳೋದುಂಟು ಸುಭಾಷಿತ ರೂಪವಾಗಿ ಒಂದು ಮಾತನ್ನು. ಯಾವಂತಃ ಕುರುತೆ ಜಂತು ಸಂಬಂಧಾನ್ ಮನಸಃ ಪ್ರಿಯಾನ್ ತಾವಂತೋಸ್ತಿ ನಿಖನ್ಯಂತೆ ಹೃದಯ ಶೋಕಶಲ್ಯವ. ಈ ಪ್ರಪಂಚದಲ್ಲಿ ಜೀವಕೋಟಿಗಳು ಎಷ್ಟೆಷ್ಟು ಬೇರೆ ಬೇರೆ ವ್ಯಕ್ತಿ ವಸ್ತು ವಿಷಯಗಳ ಬಗ್ಗೆ ಅಂಟನ್ನು ಬೆಳೆಸ್ಕೊಳ್ಳುತ್ತೋ ಅಷ್ಟಷ್ಟು ಹೃದಯಕ್ಕೆ ಮುಳ್ಳುಗಳನ್ನು ತಂದಿಟ್ಕೊಂಡಂತೆ ಆಗುತ್ತೆ, ಶಲ್ಯವನ್ನು ತಂದಿಟ್ಕೊಂಡಂತೆ ಆಗುತ್ತೆ ಅಂತ. ಒಂದೊಂದು ಅಂಟು, ನನಗೆ ಯಾವುದೋ ವಿದ್ಯೆ ಬಗ್ಗೆ ಅಂಟು, ನನಗೆ ಸ್ಥಾನದ ಬಗ್ಗೆ ಅಂಟು, ನನಗೆ ನಾನಾ ವ್ಯಕ್ತಿಗಳ ಬಗ್ಗೆ ಅಂಟು, ಕೀರ್ತಿ ಪ್ರತಿಷ್ಠೆಯ ಬಗ್ಗೆ ಅಂಟು ಅಂತ ಹೀಗೆ ಒಂದೊಂದು ಅಂಟು ಸಹ ಶಲ್ಯ ಇದ್ದಾಗದು ಅಂತ. ಶಲ್ಯ ಅಂದರೆ
ಮೊನಚಾಗಿರುವಂತಹ ತುದಿಯಿಂದ ಕೂಡಿರುವಂತಹ ಒಂದು ಆಯುಧ ಶಲ್ಯ ಅಂತ. ಹೃದಯದಲ್ಲಿ ಒಳಗಡೆ ಒಂದು ಶಲ್ಯ ಚುಚ್ಚಿದ್ರೆ ಹೇಗೆ ಆ ಕಡೆ ತಿರುಗಿದರೆ ಚುಚ್ಚುತ್ತೆ, ಈ ಕಡೆ ತಿರುಗಿದ್ರೆ ಚುಚ್ಚುತ್ತೆ, ಬಗ್ಗಿದ್ರೆ ಚುಚ್ಚುತ್ತೆ, ಮೇಲೆ ಕೆದ್ರೆ ಚುಚ್ಚುತ್ತೆ ಅನ್ನೋ ತರಹ ಆಗಿಬಿಡುತ್ತೋ ಹಾಗೆ ಹೃದಯದಲ್ಲಿ ನಾಟಿದ ಶಲ್ಯಗಳಂತೆ ಅದು ಪ್ರತಿಯೊಂದು ಎಲ್ಲೆಲ್ಲಿ ಅಂಟಿದೆಯೋ ನನಗೆ ಅದು ಒಂದೊಂದು ಕೂಡ ಶಲ್ಯಗಳೇನೆ. ಯಾವಂತಃ ಕುರುತೆ ಜಂತು ಸಂಬಂಧಾನ್ ಮನಸಃ ಪ್ರಿಯಾನ್, ಎಷ್ಟೆಷ್ಟು ಮನಸ್ಸಿಗೆ ಪ್ರಿಯವಾದ ಸಂಬಂಧಗಳನ್ನು ಮಾಡಿಕೊಳ್ಳುತ್ತಾನೋ ತಾವಂತಹ ಅಷ್ಟಷ್ಟು ಅಸ್ಯ ನಿಖನ್ಯಂತೆ ಹೃದಯ ಶೋಕಶಲ್ಯವ, ಹೃದಯದಲ್ಲಿ ಶೋಕವೆಂಬ ಶಲ್ಯವು ನಿಖನ್ಯಂತೆ ಚುಚ್ಚಲ್ಪಡುತ್ತವೆ, ಹೋಗಿ ನಾಟಲ್ಪಡುತ್ತವೆ ಅಂತ. ಅದರಿಂದ ಎಲ್ಲೂ ಅಂಟ್ಕೋಬೇಡ ಅನ್ನೋ ರೀತಿಯ ಸಂದೇಶವನ್ನು ಕೊಡ್ತಾರೆ. ಆದರೆ ಇದು ಅರ್ಥ ಆಗದೇ ಇರುವಂತೆ ಪ್ರಾಪಂಚಿಕವಾದ ವಿಷಯಗಳಿಗೆ ಅಂಟ್ಕೊಂಡು ನಾನಾ ದುಃಖಗಳನ್ನು ಅನುಭವಿಸುವಂಥ ಒಂದು ಸ್ಥಿತಿಯನ್ನು ಜೀವ ತಂದ್ಕೊಳ್ಬಿಡುತ್ತೆ. ಅದೇ ರೀತಿಯಲ್ಲಿ ಇನ್ನೊಂದು ತಮೋಗುಣ, ತಿಳಿಯದೆ ತಾಮಸಿಕವಾದ ನಡೆನುಡಿಗಳನ್ನು ಬೆಳೆಸ್ಕೊಳ್ತಾ, ತಾಮಸಿಕವಾದ ಆಹಾರವನ್ನು ಬಳಸ್ಕೋತಾ ಮನಸ್ಸು ಬುದ್ಧಿ ಸತ್ಯವನ್ನೇ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಒಂದು ಸ್ಥಿತಿಗೆ ಒಳಗಾದಾಗ ಮೋಹಗ್ರಸ್ತವಾಗುತ್ತೆ ಎಂಬುದಾಗಿ ಕರೀತಾರೆ. ಮೋಹಗ್ರಸ್ತವಾಗುತ್ತೆ ಅಂದರೆ ತಪ್ಪಾಗಿ ಅಂದ್ಕೊಳ್ಳುತ್ತೆ, ಒಂದೊಂದನ್ನೂ ಸಹ ಒಳ್ಳೆಯದನ್ನು ಕೆಟ್ಟದಾಗಿ ಭಾವಿಸುತ್ತೆ, ಕೆಟ್ಟದನ್ನು ಒಳ್ಳೆಯದಾಗಿ ಭಾವಿಸುತ್ತೆ. ಗುರು ಹಿರಿಯ ಹೇಳುವ ಯಾವ ಉಪದೇಶವೂ ಮನಸ್ಸಿಗೆ ಹಿಡಿಸಲ್ಲ. ನಮ್ಮ ಮನಸ್ಸಿಗೆ ಯಾವುದ್ಯಾವುದೋ ಆಸೆ ಅಪೇಕ್ಷೆಗಳು ಹುಟ್ಕೊಂಡು ಅದೇ ತುಂಬ ಚೆನ್ನಾಗಿದೆ, ಅದೇ ಜೀವನದ ಸರ್ವಸ್ವ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ವಿವೇಕದ ಹಾದಿ ಕೈಬಿಟ್ಬಿಡುತ್ತೆ ಜೀವ. ಅದಕ್ಕೆ ಮೋಹ ಅಂತ ಕರೀತಾರೆ. ಅದರಿಂದ ಸತ್ವವು ಸುಖವನ್ನುಂಟು ಮಾಡುವುದರ ಮೂಲಕ ಕಟ್ಟಾಕತ್ತೆ, ರಜಸ್ಸು ದುಃಖವನ್ನುಂಟು ಮಾಡುವುದರ ಮೂಲಕ ಕಟ್ಟಾಕತ್ತೆ, ತಮಸ್ಸು ಮೋಹವನ್ನು ತರೋದ್ರ ಮೂಲಕವಾಗಿ, ಅಜ್ಞಾನವನ್ನು ತರೋದ್ರ ಮೂಲಕವಾಗಿ ಕಟ್ಟಾಕತ್ತೆ. ಅಜ್ಞಾನ ಬಂದಾಗ ಭಗವಂತನನ್ನು ಮರೆಯುತ್ತೆ ಜೀವ, ಸುತ್ತಮುತ್ತಲಿರುವಂಥ ವಸ್ತುಗಳಿಂದಲೇ ಸುಖ ಸಿಗುತ್ತೆ ಅಂತ ಅಂದ್ಕೊಳ್ಳುತ್ತೆ, ದೊಡ್ಡ ಅಜ್ಞಾನಕ್ಕೆ ಅಂಧಕಾರಕ್ಕೊಳಗಾಗುತ್ತೆ. ಹೀಗೆ ಸುಖ ದುಃಖ ಮೋಹಗಳನ್ನು ತಂದೊಡ್ಡಿ ತ್ರಿಗುಣಗಳು ಒಬ್ಬೊಬ್ಬನನ್ನು ಕಟ್ಟಾಕ್ತಾ ಇದೆ. ಹೀಗೆ ಜೀವಗಳು ಪರವಶವಾಗಿ ಆಗ್ತಾ ಇವೆ ಅಂತ ಅರ್ಥ. ಹೀಗಿರೋದ್ರಿಂದ ಪರವಶವಾಗಿರುವಂಥ ಜೀವಗಳನ್ನು ಶ್ರೀಕೃಷ್ಣ ಪ್ರಭು ಹೇಳ್ತಾ ಇರುವಂಥ ಮಾತು, ನನ್ನ ಪ್ರಕೃತಿಯನ್ನು ನಾನು ಅವಲಂಬಿಸಿ ಮತ್ತೆ ಮತ್ತೆ ಸೃಷ್ಟಿ ಮಾಡ್ತಾ ಇದ್ದೇನೆ ಅಂತ. ನನ್ನ ಪ್ರಕೃತಿಯನ್ನು ಅವಲಂಬಿಸಿ ಅಂದರೆ ಈ ತ್ರಿಗುಣಮಯವಾದ ಪ್ರಕೃತಿ ಏನಿದೆ ಅದು ಭಗವಂತನಿಗೆ ಸೇರಿದ್ದು, ಅವಂದೇ ಒಂದು ಶಕ್ತಿ ಅದು. ಭಗವಂತ ಪುರುಷರೂಪನಾಗಿದ್ದಾನೆ ಅಂತಾದರೆ ಆ ಮೂರು ಶಕ್ತಿಗಳು ಅವನ ರಾಣಿಯರಂತೆ ಇದೆ. ಸತ್ವ ರಜಸ್ತಮಸ್ಸು ವಾತಪಿತ್ತ ಶ್ಲೇಷ್ಮಗಳು ಇವೆಲ್ಲ ಅವುಗಳನ್ನು ಬಳಸಿ ಅವನು ಮತ್ತೆ ಮತ್ತೆ ಯಾಕೆ ಸೃಷ್ಟಿ ಮಾಡ್ತಾನೆ ಅಂತ ಕೇಳಿದರೆ, ಒಂದೊಂದು ಜೀವವು ಪುಣ್ಯಪಾಪಗಳನ್ನು ಸಂಗ್ರಹ ಮಾಡ್ಕೊಳ್ಳುತ್ತೆ. ಆ ಪುಣ್ಯಪಾಪಕ್ಕೆ ಫಲ ಬರಬೇಕಾಗಿದೆ. ಅದು ಈ ಸೃಷ್ಟಿಯ ನೀತಿ. ಸೃಷ್ಟಿ ಮಾಡುವಾಗಲೇ ಅವನು ಭಗವಂತ ಕೊಟ್ಟಿರುವಂಥ ನೀತಿ. ನೀವೇನು ಮಾಡ್ತೀರೋ ಅದರ ಫಲನ ಅನುಭವಿಸಬೇಕು. ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯ ಫಲ, ಕೆಟ್ಟ ಕೆಲಸ ಮಾಡಿದರೆ ಕೆಟ್ಟ ಫಲ. ಇಲ್ಲ, ಹಾಗೇನೂ ಮಾಡಲ್ಲ. ನಾನು ಯಾವ ಪರಚೈತನ್ಯದಿಂದ ಒಂದು ಕಿಡಿಯಾಗಿ ಹೊರಗಡೆ ಈ ಸೃಷ್ಟಿಗೆ ಇಳಿದು ಬಂದಿನೋ ಅಲ್ಲಿ ಹೋಗಿ ತಲುಪೋದು ಒಂದೇ ನನ್ನ ಉದ್ದೇಶ ಅಂತ ಇಟ್ಕೊಳ್ಳೋದಾದ ಪಕ್ಷ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ. ಆಗ ಆ ಮೂಲಕ್ಕೆ ಹೋಗಿ ತಲುಪೋದಕ್ಕಾಗುತ್ತೆ. ಅದರಿಂದ ಅವನ ನೀತಿ ಆಗಿದೆ. ಆ ನೀತಿಯಂತೆ ಅವನು ಸೃಷ್ಟಿ ಪ್ರಕ್ರಿಯೆಯನ್ನು ಮುಂದಕ್ಕೆ ಅನುಗ್ರಹಿಸ್ತಾನೆ. ಅಂದರೆ ತಾತ್ಪರ್ಯ ಹುಟ್ಟು, ಆಮೇಲೆ ಪುನಃ ಬೆಳವಣಿಗೆ, ಆಮೇಲೆ ಯಾವತ್ತೋ ಒಂದು ದಿವಸ ಮೃತ್ಯು, ಪುನಃ ಮತ್ತೆ ಹುಟ್ಟು. ಯಾಕೆಂದರೆ ಪ್ರತಿ ಜನ್ಮದಲ್ಲೂ ಹೊಸ ಹೊಸ ಕರ್ಮಗಳನ್ನು ಸಂಗ್ರಹ ಮಾಡ್ಕೋತಾ ಇರೋದು. ಅದೇ ಯಾವುದೋ ಜೀವ, ಅದರಲ್ಲೂ ವಿಶೇಷವಾಗಿ ಮಾನುಷ ಜನ್ಮವನ್ನು ಹೊಂದಿದ ಸಂದರ್ಭದಲ್ಲಿ ವಿವೇಕಕ್ಕೆ ಒಳಗಾಗಿ, ವೈರಾಗ್ಯಕ್ಕೆ ಒಳಗಾಗಿ ತಾನು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ, ಒಬ್ಬ ಮಹಾಗುರುವಿನ ಮಾರ್ಗದರ್ಶನವೂ ಸಿಕ್ಕಿದರೆ ಅದರ ಪರಿಣಾಮವಾಗಿ ಯಾವತ್ತೋ ಒಂದು ದಿವಸ ಆ ಪರತತ್ವವನ್ನು ತನ್ನ ಹೃದಯದಲ್ಲಿ ದರ್ಶನ ಮಾಡಿದ್ರೆ ಆಗ ಮೋಕ್ಷ ಅನ್ನೋ ರೀತಿಯಾದಂಥ ಸ್ಥಿತಿ ಬರುತ್ತೆ. ಹಾಗಿಲ್ಲ ಅನ್ನೋ ಜೀವಗಳು ಎಲ್ಲವೂ ಕೂಡ ಪರವಶವಾಗಿವೆ. ಅವುಗಳನ್ನು ಭಗವಂತ ಅವಳ ಕರ್ಮವನ್ನು ಅನುಭವಿಸೋದಕ್ಕೋಸ್ಕರವಾಗಿ ಮತ್ತೆ ಮತ್ತೆ ಸೃಷ್ಟಿ ಮಾಡ್ತಾನೆ ಅನ್ನೋ ತಾತ್ಪರ್ಯ. ಇಲ್ಲಿ ಭೂತಗ್ರಾಮಮಿಮಂ ಕೃತ್ಸ್ನಂ, ಈ ಭೂತಗ್ರಾಮವನ್ನು
ನಾನು ಮತ್ತೆ ಮತ್ತೆ ಸೃಷ್ಟಿ ಮಾಡುತ್ತೇನೆ ಅಂತ ಕೃಷ್ಣ ಪ್ರಭು ಹೇಳ್ತಾ ಇದ್ದಾನೆ. ಈ ಭೂತಗ್ರಾಮ ಅಂದರೆ ಗ್ರಾಮ ಅನ್ನೋ ಶಬ್ದಕ್ಕೆ ಹಳ್ಳಿ ಅಂತ ಒಂದು ಅರ್ಥ ಇದೆ. ಕೃಷಿ ಪ್ರಧಾನವಾಗಿ ಜೀವನ ಸಾಗ್ತಾ ಇರುವಂತಹ ವಸತಿಯ ಭಾಗ ಎಲ್ಲಿದೆಯೋ ಅದನ್ನು ಗ್ರಾಮ ಎಂಬುದಾಗಿ ಕರೀತಾರೆ. ಇದು ಒಂದು ಅರ್ಥ. ಆದರೆ ಒಂದು ಗ್ರಾಮ ಅಂದಾಗ ಅಲ್ಲಿ ನಾನಾ ವೃತ್ತಿಯನ್ನು ಮಾಡುವ ಜನಗಳು ಇರಬೇಕಾಗತ್ತೆ ಜೀವನ ನಿರ್ವಾಹಕ್ಕೋಸ್ಕರವಾಗಿ. ಯಾರೋ ಒಬ್ಬ ಮಡಿಕೆ ಮಾಡೋನಿರ್ತಾನೆ, ಯಾರೋ ಒಬ್ಬ ಮರಗೆಲಸ ಮಾಡೋನಿರ್ತಾನೆ, ಯಾರೋ ಒಬ್ಬ ಚಿನ್ನ ಬೆಳ್ಳಿ ಕೆಲಸ ಮಾಡೋನಿರ್ತಾನೆ, ಕೃಷಿ ಮಾಡೋನಿರ್ತಾನೆ. ಹೀಗೆ ನಾನಾ ವೃತ್ತಿಯ ಜನಗಳೆಲ್ಲ ಇರ್ತಾರೆ. ಅವ್ರದ್ದೊಂದು ಸಮೂಹ ಇರುತ್ತೆ ಅಲ್ಲಿ ಗ್ರಾಮ ಅಂತಂದಾಗ. ಈ ನೇರದಲ್ಲಿ ಈ ಗ್ರಾಮ ಅನ್ನೋ ಶಬ್ದ ಬೇರೆ ಬೇರೆ ಅರ್ಥಗಳಲ್ಲೂ ಪ್ರಯುಕ್ತವಾಗುತ್ತೆ. ಪ್ರಧಾನವಾಗಿ ಇನ್ನೊಂದು ಅರ್ಥ ಯಾವುದು ಅಂತ ಕೇಳಿದರೆ, ಗ್ರಾಮ ಅನ್ನೋ ಶಬ್ದಕ್ಕೆ ಸಮೂಹ ಅಂತ. ಹಳ್ಳಿಗಳಲ್ಲಿ ನಾನಾ ವರ್ಗದ ಜನಗಳು ವಾಸ ಮಾಡ್ತಾರಲ್ಲ, ಒಂದು ಸಮೂಹ ಇರುತ್ತೆ. ಹಾಗಿರೋದ್ರಿಂದ ಸಮೂಹ ಅನ್ನೋ ಅಷ್ಟೇ ಅರ್ಥವನ್ನು ಸಹ ಗ್ರಾಮ ಶಬ್ದ ಅನೇಕ ಕಡೆಗಳನ್ನು ಕೊಡುತ್ತೆ. ಉದಾಹರಣೆಗೆ ಗುಣಗ್ರಾಮ ಅನ್ನೋ ಶಬ್ದ ಇದೆ. ಗುಣಗ್ರಾಮ ಅಂದರೆ ಅವನಲ್ಲಿ ಅನೇಕ ಗುಣಗಳು ಸೇರಿವೆ, ಗುಣಗಳ ಸಮೂಹವೇ ಅವನಲ್ಲಿದೆ ಅನ್ನುವಾಗ ಗುಣಗ್ರಾಮ ಎಂಬ ಶಬ್ದವನ್ನು ಬಳಸ್ತಾರೆ. ಹಾಗೆ ಇಂದ್ರಿಯ ಗ್ರಾಮ ಎಂಬುದಾಗಿ ಕರೆಯೋದುಂಟು. ಇಂದ್ರಿಯ ಗ್ರಾಮ ಅಂದರೆ ಪಂಚೇಂದ್ರಿಯಗಳ ಪ್ರಪಂಚ ಅಂತ ಅರ್ಥ. ಈ ಪಂಚೇಂದ್ರಿಯಗಳು ಒಂದೊಂದು ಸಹ ಬೇರೆ ಬೇರೆ ವೃತ್ತಿಯನ್ನು ಮಾಡ್ತಾಯಿದೆ. ಕಣ್ಣು ನೋಡುವ ಕೆಲಸ ಒಂದೇ ಮಾಡ್ತಾಯಿದೆ, ರುಚಿ ನೋಡೋದಕ್ಕೆ ಅದಕ್ಕಾಗಲ್ಲ. ನಾಲ್ಗೆ ರುಚಿ ನೋಡೋ ಕೆಲಸ ಮಾತ್ರ ಮಾಡ್ತಾಯಿದೆ, ನೋಡೋಕ್ಕಾಗಲ್ಲ, ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಕಿವಿ ಕೇಳೋ ಕೆಲಸ ಮಾಡ್ತಾಯಿದೆ, ಮೂಗು ಗಂಧವನ್ನು ನೋಡುವ ಕೆಲಸ ಮಾಡ್ತಾಯಿದೆ, ಚರ್ಮ ಸ್ಪರ್ಶ ಸುಖವೋ ದುಃಖವೋ ಅನ್ನೋದು ನೋಡೋ ಕೆಲಸ ಮಾಡ್ತಾಯಿದೆ. ಇವು ಐದೂ ಕೂಡ ಬೇರೆ ಬೇರೆ ವೃತ್ತಿಯನ್ನು ಮಾಡ್ತಾಯಿದೆ, ಬೇರೆ ಬೇರೆ ರೂಪದಲ್ಲಿದೆ. ಅವುಗಳಷ್ಟು ಕೂಡ ಒಂದು ಕಡೆಯಲ್ಲಿ ವಾಸ ಮಾಡ್ತಾಯಿದೆ. ಪ್ರಧಾನವಾಗಿ ನಮ್ಮ ಮುಖದಲ್ಲಿ ಅಂತ ಇಟ್ಕೊಳ್ಳೋಣ. ಚರ್ಮ ಎಲ್ಲ ಕಡೆಯಲ್ಲೂ ವ್ಯಾಪಿಸಿದ್ರೂ ಕೂಡ ಮುಖದಲ್ಲೂ ಚರ್ಮ ಇದೆ, ಅದರಿಂದ ಒಂದು ಕಡೆಯಲ್ಲಿ ವಾಸ ಮಾಡ್ತಾಯಿದೆ. ಹೀಗಿರೋದ್ರಿಂದ ಇದೊಂದು ನಾನಾ ವೃತ್ತಿಗಳನ್ನು ನಿರ್ವಾಹ ಮಾಡ್ತಾ ಇರುವಂತಹ ಬೇರೆ ಬೇರೆ ವಸ್ತುಗಳ ಸಮೂಹ ರೂಪವಾಗಿರೋದಾದ್ದರಿಂದ ಇಂದ್ರಿಯ ಗ್ರಾಮ ಎಂಬುದಾಗಿ ಕರೀತಾರೆ, ಇಂದ್ರಿಯಗಳ ಸಮೂಹವನ್ನು. ಅದೇ ರೀತಿಯಲ್ಲಿ ಈ ಗ್ರಾಮ ಅನ್ನೋ ಶಬ್ದವನ್ನು ಭೂತಗ್ರಾಮ ಎಂಬುದಾಗಿ ಬಳಸೋದುಂಟು. ಭೂತಗ್ರಾಮ ಅಂದರೆ ಜೀವಕೋಟಿಗಳ ಸಮೂಹ ಅಂತಲೂ ಅರ್ಥ, ಪಂಚಭೂತಗಳ ಸಮೂಹ ಅಂತಲೂ ಅರ್ಥ. ಭೂತ ಅನ್ನೋ ಶಬ್ದಕ್ಕೆ ಪಂಚಭೂತಗಳು ಅಂತಲೂ ಕೆಲವು ಕಡೆಯಲ್ಲಿ ಅರ್ಥ ಇದೆ, ಕೆಲವು ಕಡೆಯಲ್ಲಿ ಜೀವಕೋಟಿಗಳು ಅಂತ ಅರ್ಥ ಇದೆ, ಅವುಗಳ ಸಮೂಹ ಅಂತ ಹೀಗೆಲ್ಲ ಅರ್ಥ ಇದೆ. ಇಲ್ಲಿ ಪ್ರಸ್ತುತದಲ್ಲಿ ಭೂತಗ್ರಾಮಂ ಅನ್ನೋದಕ್ಕೆ ಎಲ್ಲ ಜೀವಕೋಟಿಗಳನ್ನು, ಭೂತ ಸಮೂಹವನ್ನು ಎಂಬುದಾಗಿ ಅರ್ಥ ಮಾಡ್ಕೋಬೇಕು. ಈ ಮಾತಿನ ಹಿನ್ನೆಲೆಯಲ್ಲಿ ಸೃಷ್ಟಿಯನ್ನು ಭಗವಂತ ಯಾಕೆ ಮಾಡ್ತಾ ಇದ್ದಾನೆ ಅನ್ನೋದಕ್ಕೊಂದು ಉತ್ತರ ಇದೆ. ಹಿಂದಿನ ಪಾಠದ ಮೇಲೆ ಒಂದು ಪ್ರಶ್ನೆ ಬಂದಿದೆ, ಒಂದೆರಡು ನಿಮಿಷದಲ್ಲಿ ಅದಕ್ಕೆ ಉತ್ತರ ಹೇಳಿ ಮುಂದುವರಿಸ್ತಾ ಇದ್ದೀನಿ. ಭಗವಂತ ಯಾತಕ್ಕೆ ಈ ತರಹ ನಾನಾ ಸಮಸ್ಯೆಗಳನ್ನು ಕೂಡಿರುವಂಥ ಸೃಷ್ಟಿಯನ್ನು ಮಾಡಬೇಕು? ಜೀವಕೋಟಿಗಳು ಇಲ್ಲಿ ಏನು ಸುಖ ಪಡ್ತಾ ಇವೆ? ನಿಜವಾಗ್ಲೂ ಕೂಡ ಪ್ರಾಣಿ ಪಕ್ಷಿಗಳು ಒಂದು ಇನ್ನೊಂದನ್ನು ನುಂಗು ಹಾಕುತ್ತೆ ಸಂಪೂರ್ಣವಾಗಿ. ಜೀವೋ ಜೀವಸ್ಯ ಜೀವನಂ, ಈ ಜೀವ ಇನ್ನೊಂದು ಜೀವನ ತಿಂದು ಬದುಕುತ್ತೆ ತಾನು, ಹೀಗಿದೆ. ಇನ್ನು ಮಾನವರ ಕಥೆಯನ್ನೇ ತೆಗೆದುಕೊಂಡ್ರೆ ಅವರೂ ಸಹ ಒಬ್ಬರು ಇನ್ನೊಬ್ಬರ ಜೊತೆ ಹೊಡೆದಾಡ್ತಾರೆ, ನಿತ್ಯ ಸ್ಪರ್ಧೆ, ನಾನಾ ರೀತಿಯಾದ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆ, ನಿತ್ಯ ಕಲಹ, ದಾರಿದ್ರ್ಯ, ಶತ್ರು ಬಾಧೆ, ಎಷ್ಟೆಷ್ಟು ಸಮಸ್ಯೆಗಳಿದೆ. ಇಂಥ ಸಮಸ್ಯೆಯಿಂದ ಕೂಡಿರುವಂತಹ ಈ ಮಾನುಷ ಜನ್ಮವನ್ನು ಯಾತಕ್ಕಾಗಿ ಭಗವಂತ ಸೃಷ್ಟಿ ಮಾಡ್ದ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ, ಅವನು ಹೀಗೆ ಸಮಸ್ಯೆಯನ್ನು ಅನುಭವಿಸಲಿ ಅನ್ನೋ ಕಾರಣಕ್ಕಾಗಿ ಸೃಷ್ಟಿ ಮಾಡಿಲ್ಲ. ಎಲ್ಲರೂ ನೆಮ್ಮದಿಯಾಗಿ ಚೆನ್ನಾಗಿ ಬದುಕಲಿ ಅನ್ನೋ ಕಾರಣಕ್ಕೆ ಸೃಷ್ಟಿ ಮಾಡಿದ್ದ. ಒಂದು ಹಣ್ಣನ್ನು ಅದು ಕೊಳೆತೋಗಿರೋ ಸ್ಥಿತಿಯಲ್ಲಿ ಇಂಥ ವಸ್ತುವನ್ನು ಪ್ರಕೃತಿ ಮಾತೆಯು ಏಕಾಗಿ ಸೃಷ್ಟಿಸಬೇಕು ಅಂತ ಪ್ರಶ್ನೆ ಕೇಳಿದರೆ ಹೇಗೋ ಹಾಗೆ, ಅದು ಕೊಳೆತು ಹೋಗ್ತಾ ಇರೋ ಸ್ಥಿತಿಯಲ್ಲಿ ಈ ಪ್ರಶ್ನೆ ಅದು ಅಷ್ಟೇ. ಅದೇ ಚೆನ್ನಾಗಿರೋ ಸಂದರ್ಭದಲ್ಲಿ ಆಹಾ ಎಷ್ಟು ಚೆನ್ನಾಗಿದೆ ಅಂತ ಸುಖ ಅನುಭವಿಸ್ತಾ ಇತ್ತು. ಆಗ ಈ ಪ್ರಶ್ನೆ ಹುಟ್ಕೊಳ್ಳಲ್ಲ, ಇದನ್ಯಾಕೆ ಸೃಷ್ಟಿ ಮಾಡ್ತಾನೆ ಭಗವಂತ ಅಂತ. ಅಂದರೆ ಸೃಷ್ಟಿಯಲ್ಲಿ ಸರ್ವಾಂಶೇನ ಸೌಂದರ್ಯ ತುಂಬಿರುವ ಒಂದು ಕಾಲ ಇರುತ್ತೆ, ಆಗೆಲ್ಲವೂ ಸುಖಮಯವಾಗೇ ಇರುತ್ತೆ. ಅದನ್ನು ನಮ್ಮ ಭಾರತೀಯ ಲೆಕ್ಕಾಚಾರದಲ್ಲಿ ಕೃತಯುಗ ಎಂಬುದಾಗಿ ಕರೀತಾರೆ. ಕೃತವಾದದ್ದು
ವಿಕೃತವಾಗದೇ ಇರುವಂತಹ ಕಾಲ, ವಿಕಾರಕ್ಕೆ ಒಳಪಡದೇ ಇರುವಂಥ ಕಾಲ. ಹಾಗಿದ್ದ ಕಾಲದಲ್ಲಿ ಸುಖ ಅನ್ನೋದು ಸಮೃದ್ಧವಾಗಿತ್ತು, ಎಲ್ಲ ಜೀವಕೋಟಿಗಳು ನೆಮ್ಮದಿಯಾಗಿತ್ತು, ಮಾನವರು ಪರಮಾನಂದ ಭರಿತರಾಗಿ ಜೀವನ ಮಾಡ್ತಾಯಿದ್ರು, ಒಬ್ಬೊಬ್ಬರೂ ಸಹ ಒಳಗಡೆ ಬೆಳಗ್ತಾ ಇದ್ದ ಪರಮಾತ್ಮನನ್ನು ಅನುಭವಿಸ್ಕೊಂಡೇ ಇದ್ದರು ಅಂತ ಹೇಳ್ತಾ ಇದೆ. ಆದರೆ ಕಾಲ ದಾಟ್ತಾ ಬಂದಾಗ ಕ್ರಮಕ್ರಮವಾಗಿ ಜೀವಕೋಟಿಗಳು ಅನೇಕ ಸಲ್ಲದ ಕಾರ್ಯಗಳನ್ನು ಮಾಡ್ತಾ ಹೋಗೋದ್ರ ಮೂಲಕವಾಗಿ ಅವುಗಳು ಬಂಧನಕ್ಕೆ ಒಳಪಟ್ಟವು. ಬಂಧನಕ್ಕೆ ಒಳಪಟ್ಟಾಗ ದುಃಖ, ದಾರಿದ್ರ್ಯ, ವ್ಯಸನ ಇವೆಲ್ಲ ಕಾಣಿಸ್ತಾ ಇರ್ಬೋದು. ಆದರೆ ಇದೇ ಭಗವಂತನ ಸೃಷ್ಟಿ ಅಂತ ಅನ್ಕೋಬಾರ್ದು. ಈ ಸಂದರ್ಭದಲ್ಲಿ ಹೀಗಾಗಿದೆ ಅನ್ನೋ ರೀತಿಯಲ್ಲಿ ಅನ್ಕೋಬೇಕು ಎಂಬುದು ಉತ್ತರ. ಇನ್ನೊಂದು ಪ್ರಶ್ನೆ, ಏನೇ ಆಗಲಿ ಆ ಭಗವಂತ ಈ ಸೃಷ್ಟಿಯನ್ನು ಯಾಕೆ ಮಾಡ್ದ ಅಂತ. ಇಂತಹ ಕೆಲವು ಪ್ರಶ್ನೆಗಳಿಗೆ ನೇರವಾಗಿ ಭಗವಂತನನ್ನೇ ಕೇಳಬೇಕು ಉತ್ತರವನ್ನು. ಅಂದರೆ ಸೃಷ್ಟಿಯಲ್ಲಿ ಏನಿದೆ ಅದನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕಾಗತ್ತೆ ಹೊರತು ಅದು ಯಾಕೆ ಅಂತ ಪ್ರಶ್ನೆ ಹಾಕ್ತಾ ಹೋದರೆ ಯಾವುದೋ ಒಂದು ಹಂತದವರೆಗೆ ಉತ್ತರವನ್ನು ಚಿಂತಿಸ್ತಾ ಹೋಗ್ಬೋದು. ಅನಂತರದಲ್ಲಿ ಅದು ಹೀಗೆ, ಅದು ಸಹಜ, ಅದು ಭಗವಂತನಿಗೆ ಬಿಟ್ಟಿದ್ದು. ಯಾವುದೋ ಒಂದು ಉತ್ತರ ಕೊಟ್ಟು ಮುಕ್ತಾಯ ಮಾಡೋದು ಅನಿವಾರ್ಯ ಬರುತ್ತೆ. ಆ ಉತ್ತರಗಳು ಎಲ್ಲರಿಗೂ ಸಮಾಧಾನ ಆಗಬೇಕು ಅಂತೇನಿಲ್ಲ, ಯಾರೋ ಒಬ್ಬನಿಗೆ ಸಮಾಧಾನಕರವಾಗಿರ್ಬೋದು, ಇನ್ನು 400 ಜನಕ್ಕೆ ಸರಿಯಾದ ಉತ್ತರ ಬರಲಿಲ್ಲ ಅಂತಲೇ ಅನ್ನಿಸ್ತಾ ಹೋಗ್ಬೋದು. ಆದ್ದರಿಂದ ಸ್ಥಿತಸ್ಯ ಗತಿ ಚಿಂತನೀಯ ಅಂತ ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ. ಇರೋ ಪರಿಸ್ಥಿತಿ ಏನೋ ಅದನ್ನು ಚಿಂತನೆ ಮಾಡಬೇಕಾದ್ದು ಕರ್ತವ್ಯ ಅಂತ. ಇರೋ ಪರಿಸ್ಥಿತಿ ಯಾಕೆ ಬಂತು ಅಂದರೆ ಅಲ್ಲಲ್ಲೇ ಉತ್ತರ ಕೊಡ್ತಾರೆ, ಭಗವಂತನ ಒಂದು ಲೀಲೆಯಾಗಿ ಈ ಪ್ರಪಂಚ ವಿಸ್ತಾರಗೊಂಡಿದೆ ಅಂತ. ಏನು ಭಗವಂತನ ಲೀಲೆ ಅಂತ ಕೇಳಿದರೆ, ಅವನು ತನ್ನ ಮೂಲ ಸ್ವರೂಪದಲ್ಲಿ ತೇಜೋಮಯವಾಗಿ ಬೆಳಗ್ತಾ ಇದ್ದಾನೆ, ಅದು ಅವನಿಗೆ ಗೊತ್ತದು. ಆದರೆ ತಾನು ತ್ರಿಗುಣಮಯವಾದ ಒಂದು ಮೈಯನ್ನು ಸೃಷ್ಟಿ ಮಾಡಿಕೊಂಡು ಅದರೊಳಗಡೆ ಪ್ರವೇಶ ಮಾಡಿದ್ರೆ ಯಾವ್ಯಾವ ರೂಪವಾಗಿ ತಾನು ಆಗ್ಬೋದು ಅಂತ ಒಮ್ಮೆ ನೋಡಬೇಕು ಅಂತ ಅವನಿಗೆ ಅನ್ನಿಸ್ತು. ಹಾಗಾಗಿ ಅವನು ವಿಸ್ತಾರವಾಗಿ ನಾನಾ ಜೀವಕೋಟಿಗಳ ಒಂದು ಸೃಷ್ಟಿಯನ್ನು ಮಾಡ್ದ ಎಂಬುದಾಗಿ ಮಾತನ್ನು ಕೂಡ ಆಡೋದುಂಟು. ಅಷ್ಟನ್ನು ಆ ಪ್ರಶ್ನೆಗೆ ಉತ್ತರ ಎಂಬುದಾಗಿ ಭಾವಿಸಿ ನಾವು ಮುಂದಿನ ಪಾಠಕ್ಕೆ ಹೋಗೋಣ. ನಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದ ಆಸೀನಂ ಅಸಕ್ತಂ ತೇಷು ಕರ್ಮಸು. ಈಗ ಹಿಂದಿನ ಮಾತೆಲ್ಲ ಕೇಳಿದ ನಂತರದಲ್ಲಿ ಜೀವಕೋಟಿಗಳೆಲ್ಲ ಕರ್ಮಕ್ಕೆ ಪರವಶವಾಗಿದೆ ಅಂತಂದಮೇಲೆ ಕೃಷ್ಣ ನೀನೂ ಪರವಶ ಆಗಿರಬೇಕಲ್ವೇ ಅಂತ ಕೇಳೋ ತರಹ ಆಗ್ಬಿಡುತ್ತದೆ. ಯಾಕೆಂದರೆ ಅವನು ಎಷ್ಟೆಷ್ಟೋ ಕಷ್ಟಪಡ್ತಾನೆ ಪಾಪ, ಅಪವಾದ ಬರುತ್ತೆ, ಎದುರಿಸ್ತಾನೆ ನಾನಾ ತರಹದ್ದು. ಅವನ ಮೇಲೂ ಬೇಕಾದಷ್ಟು ಅಸ್ತ್ರಶಸ್ತ್ರ ಪ್ರಯೋಗವನ್ನು ಮಾಡುವವರು ಎದುರಾಗಿ ನಿಂತ್ಕೋತಾರೆ, ಯುದ್ಧ ಮಾಡ್ತಾನೆ. ಹೀಗೆಲ್ಲ ಗಮನಿಸಿದಾಗ ಅವನು ಹಾಗಾದರೆ ಕರ್ಮಕ್ಕೆ ಬದ್ಧನಲ್ವೇ ಅಂತ ಪ್ರಶ್ನೆ ತೋರುತ್ತೆ ಸಹಜವಾಗಿ. ಆದರೆ ನಮ್ಮಂತೆ ಕಂಡರೂ ಸಹ ನಮಗಿಂತ ಭಿನ್ನನಾಗಿದ್ದಾನಂತೆ ಅವನು. ಹೇಗೆ ಅಂತ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅದಕ್ಕೆ ಕೃಷ್ಣನ ಮುಖದಿಂದಲೇ ಒಂದು ಉತ್ತರ. ಧನಂಜಯ, ಎಲೆ ಅರ್ಜುನನೇ, ಉದಾಸೀನವತ್ ಆಸೀನಂ, ಉದಾಸೀನನಂತೆ ಇರುವ, ಅಸಕ್ತಂ ತೇಷು ಕರ್ಮಸು, ಕರ್ಮಗಳಲ್ಲಿ ಅಂಟಿಕೊಳ್ಳದ, ಮಾಂಚ ನನ್ನನ್ನಾದರೋ, ತಾನಿ ಕರ್ಮಾಣಿ ಆ ಕರ್ಮಗಳು ನ ನಿಬದ್ಧನಂತಿ ಕಟ್ಟಿ ಹಾಕುವುದಿಲ್ಲ. ಈ ಮಾತು ಬೇರೆ ಬೇರೆ ಕಡೆಯಲ್ಲಿ ಅನೇಕ ಸಂದರ್ಭದಲ್ಲಿ ಬಂದಿದೆ. ಆಯಾ ಶ್ಲೋಕವನ್ನು ಹೇಳುವಾಗ ಮತ್ತೊಮ್ಮೆ ನೆನಪಿಸ್ಕೋಬೇಕಾದ್ದು ಕರ್ತವ್ಯ ಅನ್ನೋ ನೇರಕ್ಕೆ ನೆನಪಿಸ್ಕೋತಾ ಇದ್ದೀನಿ. ಈ ಹಿಂದೆ ಕರ್ಮಯೋಗ ಅನ್ನೋ ವಿಚಾರ ಬಂದಾಗಲೂ ಈ ವಿಷಯ ಬಂದಿದೆ. ಲೋಕ ಎಲ್ಲ ಕರ್ಮಕ್ಕೆ ಬದ್ಧವಾಗಿದೆ, ಆದರೆ ಶ್ರೀಕೃಷ್ಣ ಶ್ರೀರಾಮ ಅದೇ ರೀತಿಯಲ್ಲಿ ಜ್ಞಾನಿಗಳು ಕರ್ಮಕ್ಕೆ ಬದ್ಧರಲ್ಲ. ಯಾಕೇನು ಕೇಳಿದ್ರೆ ಅವರು ಉದಾಸೀನರು. ಉದಾಸೀನರು ಅಂದರೆ ಈ ಪ್ರಾಪಂಚಿಕ ವಿಷಯದ ಬಗ್ಗೆ ವಿಶೇಷವಾದ ಆಸಕ್ತಿ ಇಲ್ಲದೇ ಇದ್ದವರು, ಎಷ್ಟು ಬೇಕೋ ಅಷ್ಟು ಮಾತ್ರ ಅದನ್ನ ಬಳಸ್ಕೊಳ್ತಾ ಇರುವಂಥವ್ರು. ಬದುಕಬೇಕಾಗಿದೆಯಪ್ಪ, ಅದಕ್ಕೆ ಗಾಳಿ ಕುಡಿತೀನಿ, ಎಷ್ಟು ವರ್ಷ ಬದುಕಬೇಕಾಗಿದೆಯೋ ಅಷ್ಟು ವರ್ಷ ಅದನ್ನು ಬಳಸ್ಕೋತೀನಿ. ಬದುಕಬೇಕಾಗಿದೆಯಪ್ಪ, ಅದಕ್ಕೆ ನೀರೋ ಕಿಂಚಿತ್ ಆಹಾರವೋ ಬೇಕೋ ಅದನ್ನ ಬಳಸ್ಕೋತೀನಿ.
ಬದುಕಬೇಕಾಗಿದೆಯಪ್ಪ, ಅದಕ್ಕೆ ಏನೋ ಒಂದು ಗುಡಿಸಲು ಬೇಕು, ಎಲ್ಲೋ ಒಂದು ಕಡೆಯಲ್ಲಿ ಇಟ್ಕೋತೀನಿ. ಇಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಅಂಟಿಲ್ಲ. ಇದನ್ನೆಲ್ಲ ಬಿಡಬೇಕಾಗತ್ತೆ ಅಂದರೆ ಸದಾ ಕಾಲದಲ್ಲಿ ಸಿದ್ಧವಾಗಿದ್ದೀನಿ ನಾನು, ಯಾವ ಅಂಟು ನನಗಿಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಯಲ್ಲಿ ಜ್ಞಾನಿಗಳು, ಯೋಗಿಗಳು ಎಲ್ಲ ಇರ್ತಾರೆ ಅಂತ. ಅದೇ ಮಾತನ್ನು ಶ್ರೀಕೃಷ್ಣನೂ ಸಹ ಇಲ್ಲಿ ಹೇಳ್ತಾ ಇದ್ದಾನೆ. ನಾನು ಉದಾಸೀನವತ್ ಆಸೀನಃ. ಉದಾಸೀನವತ್ ಅಂದರೆ ಉದಾಸೀನನಾದ ವ್ಯಕ್ತಿಯು ಹೇಗಿರುತ್ತಾನೋ ಹಾಗೆ ಅಂತ. ಉದಾಸೀನಾದ ವ್ಯಕ್ತಿಯಿಂದೇನೋ ಈಗ ಎರಡು ವರ್ಗಗಳು ಪರಸ್ಪರ ಜಗಳ ಆಡ್ಕೋತಾ ಇದೆ ಅಂತ ಇಟ್ಕೊಳ್ಳೋಣ, ಹೊಡೆದಾಡೋಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಯಾವುದೋ ಒಂದು ಪಕ್ಷಕ್ಕೆ ಸೇರಿದವನು ಅಂತಂದರೆ ಏನು ಮಾಡ್ತಾನೆ, ಅವನು ಸುಖಕ್ಕೆ ದುಃಖಕ್ಕೆ ಎಲ್ಲ ಒಳಗಾಗ್ತಾನೆ. ತನ್ನ ಪಕ್ಷ ಗೆಲುವಾಗ್ತಾ ಇದೆ ಅಂದರೆ ಭಲೆ ಭಲೆ ಅಂತ ಜೈಕಾರ ಹಾಕೋಕ್ಕೆ ಹೋಗ್ತಾನೆ. ತನ್ನ ಪಕ್ಷ ಸೋಲುತ್ತೆ ಅಂದರೆ ಅಯ್ಯೋ ಅಂತ ಕುಯ್ಯೋ ಮರೋ ಅಂತ ಒದ್ದಾಡ್ತಾನೆ. ಯಾವುದೋ ಒಂದು ಪಕ್ಷಕ್ಕೆ ಹೋಗಿ ಸಹಕಾರ ಕೊಡಬೇಕು ಅಂತ ಹೊರಡ್ತಾನೆ. ಅದೇ ಹಾಗಲ್ಲ, ನಾನು ಆ ಪಕ್ಷಕ್ಕೂ ಸೇರಿಲ್ಲ ಈ ಪಕ್ಷಕ್ಕೂ ಸೇರಿಲ್ಲ ಅಂತಂದಾಗ ಈ ಪಕ್ಷ ಗೆಲ್ತಾ ಇದೆ ಅಂತಂದರೂ ಇವನಿಗೇನು ಭಾರಿ ಸಂತೋಷ ಆಗಲ್ಲ. ಈ ಪಕ್ಷ ಸೋಲ್ತಾ ಇದೆ ಅಂದರೆ ಇವನಿಗೇನು ಕುಗ್ಗೋಗುವಂಥ ಸ್ಥಿತಿ ಹುಟ್ಟಲ್ಲ. ಇವನು ತಟಸ್ಥನಾಗಿರ್ತಾನೆ. ಆ ತಟಸ್ಥನಾದ ವ್ಯಕ್ತಿ ಹೇಗೋ ಹಾಗೆ ನಾನೂ ಕೂಡ ಈ ಸೃಷ್ಟಿಯಲ್ಲಿದ್ದೇನೆ ಅಂದರೆ ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಉದಾಸೀನವತ್ ಆಸೀನಃ ಅಂದರೆ ಉಪೇಕ್ಷಾ ಅನ್ನೋ ರೀತಿಯಾದ ಬುದ್ಧಿಯಿಂದ ಕೂಡಿದವನು ಹೇಗಿರ್ತಾನೋ ಹಾಗಿದ್ದೇನೆ ಅಂತ. ಅಸಕ್ತಸ್ತೇಷು ಕರ್ಮಸು, ಕರ್ಮಗಳಲ್ಲಿ ಅಸಕ್ತ, ಅಂಟಿಲ್ಲ ನನಗೆ ಅಂತ. ಇದೇ ಮಾತನ್ನೇ ಕರ್ಮದಲ್ಲಿ ಅಂಟಿಟ್ಕೊಳ್ಳದೇ ಇರುವಂತೆ ಕರ್ಮ ಮಾಡ್ತಾ ಹೋಗು. ನೀನು ಆ ಒಳಗಡೆ ಬೆಳಗುವ ತತ್ವದ ಕಡೆಗೆ ಹೋಗ್ತೀಯಾ. ಕರ್ತವ್ಯ ರೂಪವಾದ ಕರ್ಮವನ್ನು ಮಾಡು, ಅದಕ್ಕೆ ಅಂಟ್ಕೋಬೇಡ, ಫಲಕ್ಕೂ ಅಂಟ್ಕೋಬೇಡ. ಪರಿಣಾಮವಾಗಿ ನೀನು ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಹೇಳಿದ ಹಾಗೆ ಆ ಕರ್ಮಗಳೆಲ್ಲವೂ ನಿನ್ನನ್ನು ಜ್ಞಾನಕ್ಕೆ ಕರ್ಕೊಂಡೋಗಿ ನಿಲ್ಲಿಸ್ಬಿಡುತ್ತವೆ. ಕೊನೆಯಲ್ಲಿ ಭಗವಂತನನ್ನು ನೋಡ್ತೀಯ, ನೀನು ಮೋಕ್ಷವನ್ನು ಪಡಿತೀಯಾ ಎಂಬುದಾಗಿ ಹೇಳಿರುವಂಥದ್ದು ಉಂಟು. ಭಗವಂತ ಇಲ್ಲಿ ನಾನು ಯಾವ ಕರ್ಮಕ್ಕೂ ಅಂಟ್ಕೊಂಡಿಲ್ಲ. ಅದರಿಂದ ತಾನಿ ಕರ್ಮಾಣಿ ಧನಂಜಯ ಮಾಂನ ನಿಬದ್ಧಂತಿ, ಆ ಕರ್ಮಗಳು ನನ್ನನ್ನು ಬಂಧಿಸ್ತಾ ಇಲ್ಲ ಎಂಬುದಾಗಿ ಕರೆದಿರುವಂಥದ್ದುಂಟು. ಅದು ಆಚಾರ್ಯರು ಆ ನೇರದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಕರ್ತೃತ್ವಾಭಿಮಾನ ಭಾವ, ನಾನು ಮಾಡ್ತಾಯಿದ್ದೀನಿ ಅನ್ನೋ ಅಭಿಮಾನ ನನಗಿಲ್ಲ, ಅಹಂಕಾರ ನನಗಿಲ್ಲ. ಕರ್ತೃತ್ವ ಅಭಿಮಾನ ಅಭಾವ. ಕರ್ತೃತ್ವದ ಅಭಿಮಾನ ಅಂದರೆ ನಾನು ನನ್ನದು ಅಂತ ಅರ್ಥ ಇಟ್ಕೋಬೋದು. ಕರ್ತೃತ್ವ ಅಂದರೆ ಕೆಲಸ ಮಾಡುವವನು ನಾನು ಅನ್ನೋ ರೀತಿಯಾದ ಅಭಿಮಾನ ಇಲ್ಲ. ಫಲಸಂಗಾಭಾವಶ್ಚ, ಫಲದ ಬಗ್ಗೆ ನನಗೆ ಅಂಟಿಲ್ಲ ಅನ್ನೋ ಸ್ಥಿತಿ. ಹೀಗಿದ್ದಾಗ ಇದು ಅಬಂಧ ಕಾರಣಂ, ಬಂಧವಿಲ್ಲದ ಸ್ಥಿತಿಯನ್ನು ತಂದುಕೊಡುತ್ತೆ. ಎಲ್ಲೂ ಯಾವುದೇ ರೀತಿಯಲ್ಲೂ ಬಂಧನ ಅನ್ನೋದು ಅವನಿಗೆ ಹುಟ್ಟಲ್ಲ. ಹುಟ್ಟು ಸಾವುಗಳ ಚಕ್ರಕ್ಕೆ ಅವನು ಸಿಗಾಕೊಳ್ಳಲ್ಲ. ಅವನು ಕೆಟ್ಟ ಕೆಲಸ ಮಾಡಿದ್ರೂ ಅದರ ಫಲಕ್ಕೆ ಅವನು ಸಿಗಾಕೊಳ್ಳಲ್ಲ, ಒಳ್ಳೆಯ ಕೆಲಸ ಮಾಡಿದ್ರೂ ಅವನ ಫಲಕ್ಕೆ ಸಿಗಾಕೊಳ್ಳಲ್ಲ. ಒಂದು ಹಸು ಇರುತ್ತೆ, ಯಾವುದೋ ಒಂದು ದೇವತಾ ಕಾರ್ಯ ನಡೀತಾ ಇರುತ್ತೆ, ಒಳಗಡೆ ಹೋಗಿ ನುಗ್ಗಿ ಒಂದು ಹಾವಳಿ ಮಾಡುತ್ತೆ ಅಂದರೆ ಅದಕ್ಕೇನೂ ಪಾಪ ಬರಲ್ಲ ಅಂತ. ಯಾಕೆ ಬರಲ್ಲ ಅಂತ ಕೇಳಿದ್ರೆ ಅದಕ್ಕೆ ಇದರಿಂದ ಏನೋ ದೊಡ್ಡ ಲಾಭ ಇದೆ ಅಂತ ಅಂಟಿಲ್ಲ ಅದಕ್ಕೆ. ಯಾವುದೋ ಒಂದು ನೇರದಲ್ಲಿ ಅದು ಹೊಟ್ಟೆಗಾಗಿ ಯಾವುದೋ ಒಂದು ಬೇಕಾಗಿದೆ, ಅದು ಯಾವುದೋ ಒಂದನ್ನು ಬಯಸುತ್ತೆ. ಅಲ್ಲಿ ಅದು ಅರಿಯದೆ ಏನೋ ಮಾಡುವಂಥ ಅನರ್ಥಗಳಿದ್ದರೆ ಅನರ್ಥಕ್ಕೆಲ್ಲ ಹಸು ಕಾರಣ ಅನ್ನೋ ರೀತಿಯಾದ ವಿಷಯ ಇಲ್ಲ. ಹಾಗೆ ಪ್ರಾಣಿ ಪಕ್ಷಿಗಳಲ್ಲೂ ಸಹ ಆ ರೀತಿಯಲ್ಲಿ ಅವು ಮಾಡುವ ಪುಣ್ಯ ಪಾಪಗಳು ಯಾವುದೊಂದು ಅವಕ್ಕೆ ವಿಶೇಷವಾಗಿ ಫಲವನ್ನು ಕೊಡೋಲ್ಲ. ಆದರೆ ಮಾನವರಿಗೆ ಮಾತ್ರ ಪುಣ್ಯ ಪಾಪಗಳು ಫಲವನ್ನು ಕೊಡುತ್ತೆ. ಯಾಕೆಂದರೆ ಅಂಟ್ಕೋತಾನೆ, ಆದ್ದರಿಂದ ಪುಣ್ಯ ಪಾಪಗಳು ಫಲ ಕೊಡುತ್ತೆ. ಅನ್ಯಥಾ ಕರ್ಮಭಿ ಬದ್ಧತೆ ಕೋಶಕಾರವತ್ತು. ಅನ್ಯಥಾ ಅಂದರೆ ಈ ಕರ್ತೃತ್ವಾಭಿಮಾನವನ್ನು ಯಾರು ಉಳ್ಳವನಾಗ್ತಾನೋ, ನಾನು ಮಾಡ್ತಾ ಇರೋನು ಎಂಬುದಾಗಿ ಪ್ರತಿಯೊಂದು ಕೆಲಸಕ್ಕೂ ನಾನು ನನ್ನದು ಈ ಭಾವಗಳನ್ನು ತುಂಬ್ಕೋತಾ ಹೋಗ್ತಾನೋ ಅವನು ಬದ್ಧತೆ, ಬಂಧನಕ್ಕೊಳಗಾಗ್ತಾನೆ. ಹೇಗೆ ಅಂತ ಕೇಳಿದ್ರೆ ಕೋಶಕಾರವತ್ತು, ಕೋಶಕಾರನಂತೆ ಅಂತ. ಕೋಶಕಾರ ಅಂತಂದರೆ ಏನು ಅಂತ ಕೇಳಿದ್ರೆ ಸಮಯದಲ್ಲಿ ಬೇರೆ ಬೇರೆ ಅರ್ಥವನ್ನೆಲ್ಲ ಕೊಡುತ್ತೆ. ಯಾರೋ ಒಬ್ಬ ಒಂದಷ್ಟು ಪದಾರ್ಥಗಳನ್ನು ಸಂಗ್ರಹ ಮಾಡಿ ಅದನ್ನು ನೋಡ್ಕೋತಾ ಇದ್ದಾನೆ ಅಂದರೆ ಅವನು ಕೋಶಕಾರ ಅಂತ ಕರಿಬೋದು.
ಕೋಶ ಅಂದರೆ ಸಂಗ್ರಹಾಲಯ, ಅಲ್ಲಿ ಕೆಲಸ ಮಾಡ್ತಾ ಇರೋನು ಅವನು ಕೋಶಕಾರ. ಹಾಗಲ್ಲ, ಕೋಶದ ಒಳಗಡೆ ವಾಸ ಮಾಡ್ತಾ ಇರುವಂಥ ಒಂದು ಜೀವ. ಉದಾಹರಣೆಗೆ ರೇಷ್ಮೆ ಹುಳ ಅಂತ ತೆಗೆದುಕೊಂಡ್ರೆ, ರೇಷ್ಮೆ ಹುಳ ತಾನೇ ನೇಯ್ಕೊಳ್ಳುತ್ತೆ ಒಂದು ಗೂಡನ್ನು, ಅದ್ರೊಳಗಡೆಗೆ ತಾನೇ ಸೇರಿಕೊಳ್ಳುತ್ತೆ. ಹೊರಗಡೆ ಬರೋಕ್ಕಾಗದೇ ಇರುವಂಥ ಸ್ಥಿತಿ ಒಳಗಾಗುತ್ತೆ ಅದು. ಆ ಹೊರಗಡೆ ಬರೋಕ್ಕಾಗದೇ ಇರುವಂಥ ಸ್ಥಿತಿ ಕಾರಣ ಯಾರು? ಆ ಜೀವನೇ, ಆ ರೇಷ್ಮೆ ಹುಳುವೆ. ತಾನೇ ಸುತ್ತಲೂ ಹೀಗೆ ನೂಲನ್ನು ನೈಕೋತ್ ಹೋಗುತ್ತೆ. ಈಗ ಸುತ್ತಲೂ ತಾನು ಒಳಗಡೆ ಕೂತ್ಕೊಂಡಾಗ ಏನಾಗುತ್ತೆ, ತಾನೇ ಮಾಡಿಕೊಂಡಂಥ ಗೂಡು ಒಳಗಡೆಗೆ ತಾನು ಬದ್ಧವಾಗಿಬಿಡುತ್ತೆ, ಸಿಗಾಕ್ಕೊಂಬಿಡುತ್ತೆ ಅನ್ನೋ ವಿಷಯ ಉಂಟು. ಆ ಕೋಶಕಾರನಂತೆ, ರೇಷ್ಮೆ ಹುಳುವಿನಂತೆ ಅದೇ ತರಹ ಬೇರೆ ಬೇರೆ ರೀತಿಯಾದಂಥ ಕೀಟಗಳು ಇರಬಹುದು. ಕೋಶಕಾರನಂತೆ ಜೀವ ಅನ್ನೋದು ಈ ಕರ್ತೃತ್ವಾಭಿಮಾನದಿಂದ ಮತ್ತು ಫಲದ ಬಗ್ಗೆ ಅಂಟಿಟ್ಕೊಳ್ಳೋದ್ರಿಂದ ಬದ್ಧವಾಗುತ್ತೆ. ಇವೆರಡೂ ಇಲ್ಲದೆ ಹೋದರೆ ಖಂಡಿತವಾಗಿಯೂ ಯಾವುದು ಬಂಧನವೂ ಇಲ್ಲ. ಮುಂದಿನ ಮಾತು 10ನೇ ಶ್ಲೋಕ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾ ಅನೇನ ಕೌಂತೆಯ ಜಗತ್ ವಿಪರಿವರ್ತತೆ. ಶ್ರೀಕೃಷ್ಣ ಈ ಪ್ರಕೃತಿಯ ಮಧ್ಯದಲ್ಲಿ ತಾನಿದ್ದು ಯಾವ ರೀತಿಯಾದಂತಹ ಕರ್ತವ್ಯವನ್ನು ನಿರ್ವಾಹ ಮಾಡ್ತಾ ಇದ್ದಾನೆ, ಅಥವಾ ಅವನ ಪಾತ್ರವೇನು ಪ್ರಧಾನವಾಗಿ ಎಂಬುದಾಗಿ ಕೇಳೋದಾದರೆ ಹೀಗೆ ಅಂತ ಶ್ರೀಕೃಷ್ಣ ಪ್ರಭುವಿನಿಂದಲೇ ಒಂದು ಉತ್ತರ ಬರ್ತಾಯಿದೆ. ಅಧ್ಯಕ್ಷೇಣ ಮಯ, ಅಧ್ಯಕ್ಷನಾದ ನನ್ನಿಂದ ಪ್ರಕೃತಿಯು ಚರಾಚರವೆಲ್ಲವನ್ನೂ ಸೂಯತೆ ಪ್ರಸವಿಸ್ತಾ ಇದೆ. ನಾನು ಅಧ್ಯಕ್ಷನಾಗಿ ಇಲ್ಲಿ ನೆಲೆಸಿರುವುದರಿಂದ ಈ ಪ್ರಕೃತಿಯು ಚರಾಚರಾತ್ಮಕವಾದ ನಾನಾ ವಸ್ತುಗಳನ್ನು ಹುಟ್ಟಾಕ್ತಾ ಇದೆ, ಬೆಳೆಸ್ತಾ ಇದೆ. ಅನೇನ ಹೇತುನ, ಈ ಕಾರಣದಿಂದ ಕೌಂತೆಯ ಎಲೆ ಅರ್ಜುನನೇ, ಈ ಜಗತ್ತು ವಿಪರಿವರ್ತತೆ, ನಾನಾ ಅವಸ್ಥೆಗಳನ್ನು ಹೊಂದ್ತಾ ಹೋಗ್ತಾ ಇದೆ ಅಂತ. ಜಗತ್ತನ್ನೋ ಪದವೇ ಹೇಗೆ ಬಂತು ಅಂತ ಕೇಳಿದ್ರೆ, ಗಚ್ಚತೀತಿ ಜಗತ್ ಅಂತ ಪದ ಅದು ರೂಪಿತವಾಗಿದೆ ಅಂತ ಹೇಳುತ್ತೆ ವ್ಯಾಕರಣ. ಜಗತ್ತನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ಸದಾ ಮುಂದೆ ಹೋಗ್ತಾ ಇದೆ ಅಂತ. ಅಂದರೆ ಪರಿವರ್ತನೆ ನಿರಂತರವಾಗ್ತಾ ಇದೆ ಅಂತಿರೋದ್ರಿಂದ ಇದಕ್ಕೆ ಜಗತ್ತಂತ ಹೆಸರು. ನಿನ್ನೆ ಇದ್ದಂತೆ ಇವತ್ತಿರಲ್ಲ, ಇವತ್ತಿದ್ದಂತೆ ನಾಳೆ ಇರಲ್ಲ. ಹೀಗೆ ಯಾವುದನ್ನು ನೋಡಿದ್ರು, ದೊಡ್ಡ ಕಲ್ಲು ಬಂಡೆ ನೋಡಿದ್ರು ಸಹ 50 ವರ್ಷ 100 ವರ್ಷ ಆಗುವಾಗ ಅದಕ್ಕೆ ಆಕಾರ ಪರಿವರ್ತನೆ ಆಗುತ್ತೆ. ಹಾಗೆ ಆಕಾರ ಪರಿವರ್ತನೆ ಆಗಬೇಕಾದ್ರೆ ಪ್ರತಿ ಕ್ಷಣದಲ್ಲೂ ಒಂದು ಸಣ್ಣ ಸಣ್ಣ ಪರಿವರ್ತನೆ ಇರೋದ್ರಿಂದಲೇ ಹಾಗೆ ಪರಿವರ್ತನೆ ಆಗ್ತಾ ಇರೋದು. ಇಲ್ಲಿ ಪರಿವರ್ತನೆ ಆಗದೇ ಇರೋದು ಅಂತ ಏನಾದ್ರು ಒಂದು ಉಂಟಾ ಅಂತ ಕೇಳಿದ್ರೆ ಏನೂ ಇಲ್ಲ. ಹುಟ್ಟೋದು, ಬೆಳೆಯೋದು, ಪ್ರೌಢಾವಸ್ಥೆಗೆ ಬರೋದು, ಅನಂತರದಲ್ಲಿ ಕೃಷಿವಾಗ್ತಾ ಹೋಗೋದು, ಆಮೇಲೆ ಒಂದು ಸರಿ ನಾಶವಾಗೋದು. ಇದು ನಾನಾ ಅವಸ್ಥೆ ಅಂತ ಇದನ್ನ ಕರೀತಾರೆ. ಇಂಥ ನಾನಾ ಅವಸ್ಥೆಗಳನ್ನು ಇಲ್ಲಿರುವಂಥ ಚರಾಚರಾತ್ಮಕವಾದ ಎಲ್ಲ ವಸ್ತುಗಳು ಅನುಭವಿಸ್ತಾ ಇವೆ. ಹೀಗೆ ಆಗೋದಕ್ಕೆ ತುಂಬ ಪ್ರಧಾನವಾದ ಕಾರಣ ಪ್ರಕೃತಿ. ಈ ಪ್ರಕೃತಿ ಎಂಬುದು ನಾನಾ ರೀತಿಯಾದ ಪ್ರಸವವನ್ನು ಮಾಡ್ತಾ ಇದೆ ಅಂತ. ಪ್ರಸವವನ್ನು ಮಾಡ್ತಾ ಇದೆ ಅಂದರೆ ಹುಟ್ಟಾಗ್ತಾ ಇದೆ ಚರಾಚರಾತ್ಮಕವಾದ ವಸ್ತುಗಳನ್ನು. ಆ ಪದಾರ್ಥಗಳು ತ್ರಿಗುಣಮಯವಾಗಿ ಇರೋದ್ರಿಂದ ಅವುಗಳು ಕೂಡ ಏನಾಗ್ತಾಯಿದೆ ಅಂತ ಕೇಳಿದರೆ ವಿಪರಿಣಾಮವನ್ನು ಹೊಂದ್ತಾ ಹೋಗುತ್ತೆ, ವಿಭಿನ್ನವಾದ ಪರಿಣಾಮಗಳನ್ನು ಹೊಂದ್ತಾ ಹೋಗುತ್ತೆ, ಹೊಸ ಹೊಸ ರೂಪಗಳನ್ನು ತೆಗೆದುಕೊಳ್ತಾ ಹೋಗುತ್ತೆ. ಇವತ್ತೊಬ್ಬ ಮನುಷ್ಯನಾಗಿದ್ದ, ಮುಂದಿನ ಜನ್ಮಕ್ಕೆ ಕ್ರಿಮಿ ಆಗ್ಬೋದು, ಅದರ ಮುಂದಿನ ಜನ್ಮಕ್ಕೆ ಮತ್ತೆ ಮನುಷ್ಯ ಜನ್ಮವನ್ನು ಎತ್ತಬೋದು, ದರಿದ್ರನಾಗ್ಬೋದು, ಶ್ರೀಮಂತನಾಗ್ಬೋದು, ಇಲ್ಲ ದೇವಲೋಕದಲ್ಲಿ ಹೋಗಿ ಎಷ್ಟೋ ಕಾಲ ವಾಸ ಮಾಡ್ಬೋದು. ಹೀಗೆ ನಾನಾ ಥರದ ಪರಿವರ್ತನೆ ಸಹಜವಾಗಿ ಈ ಪ್ರಕೃತಿಯಲ್ಲಿ ನಡೆಯುತ್ತೆ. ಇಲ್ಲಿ ಪ್ರಧಾನವಾಗಿ ನಾನು ಅಧ್ಯಕ್ಷನಾಗಿದ್ದೀನಿ ಅಂತ. ಅಧ್ಯಕ್ಷ ಅನ್ನೋ ಪದ ಏನು ಹೇಳುತ್ತೆ ಅಂತ ಕೇಳಿದ್ರೆ, ಎಲ್ಲವನ್ನೂ ನೋಡ್ತಾ ಇರುವಂಥವನು. ಎಲ್ಲವನ್ನೂ ನೋಡ್ತಾ ಇದ್ದೀನಿ ಅಂದರೆ ಸುಖ ದುಃಖ ಜೀವಕೋಟಿಗಳು ಏನು ಅನುಭವಿಸ್ತಾ ಇದೆ ಅದನ್ನು ನೋಡ್ತಾ ಇದ್ದೀನಿ, ಮಾಡುವ ಪುಣ್ಯ ಪಾಪ ಕರ್ಮಗಳನ್ನು ನೋಡ್ತಾ ಇದ್ದೀನಿ. ದ್ರಷ್ಟ ಅಂತ ಸಂಸ್ಕೃತ ಪದ ಅದಕ್ಕೆ. ಹಾಗಿದ್ದೀನಿ ನಾನು ಅಂತ. ಅದನ್ನೇ ಶ್ವೇತಾಶ್ವತರ ಉಪನಿಷತ್ತು ಒಂದು ಮಾತಿನಲ್ಲಿ ಹೀಗೆ ಹೇಳುತ್ತೆ, ಏಕೋ ದೇವ ಸರ್ವಭೂತೇಷು ಗೂಢ. ಒಬ್ಬನೇ ಒಬ್ಬ ದೇವ ಎಲ್ಲ ಭೂತೇಷು ಜೀವಕೋಟಿಗಳಲ್ಲೂ ಗೂಢ ಆಳವಾಗಿ ನೆಲೆಸಿದ್ದಾನೆ.
ಸರ್ವವ್ಯಾಪಿ, ಅವನು ಎಲ್ಲ ಕಡೆಯಲ್ಲೂ ವ್ಯಾಪಿಸಿರುವಂಥ ವ್ಯಕ್ತಿ, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ಸರ್ವಭೂತಾಂತರಾತ್ಮ, ಎಲ್ಲ ಜೀವಕೋಟಿಗಳ ಅಂತರಾತ್ಮನಾಗಿದ್ದಾನೆ. ಕರ್ಮಾಧ್ಯಕ್ಷ, ಕರ್ಮಗಳಿಗೆ ಅಧ್ಯಕ್ಷನಾಗಿದ್ದಾನೆ. ಅಧ್ಯಕ್ಷ ಅಂದರೆ ಸಭೆಯಲ್ಲಿ ಒಬ್ಬ ಅಧ್ಯಕ್ಷ ಇರ್ತಾನೆ, ಅವನ ಕರ್ತವ್ಯ ಏನೋ ಆಗು ಹೋಗಲು ಏನು ಅನ್ನೋದನ್ನಷ್ಟು ನೋಡ್ಕೊಳ್ತಾ ಇರೋದು. ಅಲ್ಲಿ ಯಾರೋ ಒಬ್ಬರು ಪರವಾಗಿ ಮಾತನಾಡಿದವ್ರು ಬರ್ತಾರೆ ಸಭೆಗೆ, ಅರ್ಧ ಗಂಟೆ ಮಾತನಾಡ್ತಾರೆ. ಪರವಾದ ಮಾತು ಅಂತಂದರೆ ವಿಜ್ಞಾನ ಅನ್ನೋದು ಅತ್ಯುತ್ಕೃಷ್ಟವಾದದ್ದು ಅಂತ ಒಬ್ಬ ಮಾತಾಡ್ತಾನೆ. ಚಿಕ್ಕ ಮಕ್ಕಳ ಡಿಬೇಟ್ ನೆನಪಿಸ್ಕೊಂಡು ಮಾತಾಡೋದಾದ್ರೆ. ಇನ್ನೊಂದು ಪಕ್ಷದವ್ರು ಬರ್ತಾರೆ, ವಿಜ್ಞಾನದಿಂದ ಬಹಳ ಕೇಡಾಗಿದೆ ಅಂತ. ಹೀಗೆ ನಾನಾ ತರಹದ ಪೂರ್ವಾಪರ ಭಿನ್ನವಾಗಿರುವಂತಹ ಮಾತುಗಳನ್ನು ಆಡುವಂತಹ ಸನ್ನಿವೇಶಗಳಿದ್ದರೆ ಮಧ್ಯದಲ್ಲಿ ಕೂತ್ಕೊಂಡವನು ಅದನ್ನೂ ಕೇಳ್ತಾನೆ, ಇದನ್ನೂ ಕೇಳ್ತಾನೆ, ಅದನ್ನೂ ನೋಡ್ತಾನೆ, ಇದನ್ನೂ ನೋಡ್ತಾನೆ. ಹಾಗೆ ನಾನು ಅಧ್ಯಕ್ಷ ಭಾವವನ್ನು ಹೊಂದಿದ್ದೀನಿ. ಈ ಮಧ್ಯದಲ್ಲಿ ಅಹಮಿದಂ ಭೋಕ್ಷ್ಯೆ, ನಾನು ಇದನ್ನು ತಿಂತಾಯಿದ್ದೀನಿ. ಇದಂ ಪಶ್ಯಾಮಿ, ಇದನ್ನು ನೋಡ್ತೇನೆ. ಇದಂ ಶೃಣೋಮಿ, ಇದನ್ನ ಕೇಳ್ತೇನೆ. ಸುಖಂ ಅನುಭವಾಮಿ, ಸುಖವನ್ನು ಅನುಭವಿಸ್ತಾ ಇದ್ದೇನೆ. ದುಃಖಂ ಅನುಭವಾಮಿ, ಹೀಗೆಲ್ಲ ಜೀವಕೋಟಿಗಳು ಭಾವಿಸ್ತಾ ಇದೆಯಲ್ಲ, ಇದು ಹಿಂದ್ಗಡೆಗೆ ಒಳಗಡೆ ಕೂತ್ಕೊಂಡವನು ಇದೆಲ್ಲವನ್ನು ನೋಡ್ತಾ ಇದ್ದಾನೆ ಅಂತ ನಮಗೊಂದು ತಿಳುವಳಿಕೆ ಬರೋ ತರಹ ಇದೆ ಅರ್ಥ ಮಾಡ್ಕೊಳ್ಳೋದಾದರೆ. ಆದ್ದರಿಂದ ಎಲ್ಲವೂ ಅರಿವಿನಲ್ಲಿ ನೆಲೆ ನಿಲ್ತಾ ಇದೆ. ಆ ಭಗವಂತನ ಒಂದು ಯಾವ ಒಂದು ಅಸ್ತಿತ್ವ ಇದೆಯೋ, ಇರುವಿಕೆ ಎಂಬುದಿದೆಯೋ, ಅದನ್ನು ಜ್ಞಾಪಿಸುವಂಥ ಎಲ್ಲ ವ್ಯವಹಾರಗಳು ನಡೀತಾ ಇದೆ. ಜೀವನವೆಲ್ಲ ಕೊನೆಯಲ್ಲಿ ಅಲ್ಲೇ ಹೋಗಿ ನೆಲೆ ನಿಲ್ಲುವಂಥದ್ದು ಅನ್ನೋದನ್ನ ಒಂದು ದೃಷ್ಟಿಯಿಂದ ಜ್ಞಾಪಿಸ್ತಾ ಇದೆ. ಆದ್ದರಿಂದ ಅವನು ಅಧ್ಯಕ್ಷ, ಎಲ್ಲವನ್ನೂ ವೀಕ್ಷಿಸ್ತಾ ಇದ್ದಾನೆ ಎಂಬುದು ಈ ಒಂದು ಮಾತಿನ ಅಭಿಪ್ರಾಯ. ಇಷ್ಟನ್ನು ಇವತ್ತಿನ ಪಾಠವಾಗಿ ಸ್ಮರಣೆ ಮಾಡಿಕೊಂಡು ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು. ನಿನ್ನಿಚ್ಛೆಯನು ನೀನು ಪೂರೈಸುತ್ತಿರಲು ತಮ್ಮ ಗೈಮೆಯದೆಂದು ತಿಳಿವರಿ ಜನರು. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು. ಕೆಸರಿನಲ್ಲಿ ಸಲಗವನು ಹಿಡಿಯುವನು ನೀನು, ಹೆಳವನನು ಗಿರಿಯ ತುದಿಗೊಯ್ಯುವನು ನೀನು. ಹಲವರಿಗೆ ಬ್ರಹ್ಮ ಪದವಿತ್ತು, ಹಲವರನು ಭವಜಲಧಿ ಸುಳಿಯೊಳಗೆ ಎಸೆಯುವನು ನೀನು. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು. ನೀನು ಚಾಲಕ ಶಕ್ತಿ, ನಾನೊಂದು ಯಂತ್ರ, ನಾನೊಂದು ಬರಿಯ ಮನೆ, ನೀನದ
ದಾರಿಯಾಯಿತು